ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಎಸ್ಮೆಂಟ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ಪ್ರೊಬ್ಯಾಬಿಲಿಟಿ ಚಾಪ್ಟರ್ ಮೇಲೆ ಬರುವಂಥ ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. 3 ಮಾರ್ಕ್ಸದ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ 2 ಮಾರ್ಕ್ಸದ ಉಳಿದಿತ್ತು. ಸೊ 2 ಮಾರ್ಕ್ಸದ ಎಲ್ಲ ಕ್ವಶನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿ ಪರ್ಫೆಕ್ಟ್ ಮಾಡ್ಬೋದು. ಡೆಫಿನೆಟ್ ಆಗಿ ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಅದು ಬರುವಂಥ ಚಾನ್ಸಸ್ ಇರುವಂಥದ್ದು ಇಂಡಿಪೆಂಡೆಂಟ್ ಇವೆಂಟ್ ಮತ್ತು ಮಲ್ಟಿಪ್ಲಿಕೇಶನ್ ಆಫ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ. ಅದರ ಮೇಲೆ ಬರುವಂಥ ಎಲ್ಲ ಕ್ವಶನ್ಸ್ನ ನಾನು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೀವು ಅಬ್ಸರ್ವ್ ಮಾಡಿ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಬನ್ನಿ ನೋಡೋಣ. ಈ ಡೈ ಈಸ್ ಥ್ರೋನ್, ಒಂದು ಡೈನ ಥ್ರೋ ಮಾಡಿದ್ದಾರೆ. ಓಕೆ, ಒಂದು ಡೈನ್ ಥ್ರೋ ಮಾಡಿದ್ರೆ ಮೊದಲು ಏನು ಸ್ಯಾಂಪಲ್ಸ್ ಬರುತ್ತೆ ಬರ್ಕೊಂಡ್ಬಿಡೋಣ. ಒಂದು ಡೈ ಥ್ರೋ ಮಾಡಿದರೆ 1 2 3 4 5 6 ಇದು ಪಾಸಿಬಿಲಿಟೀಸ್ ಇದೆನಾ. ಓಕೆ, ಫಸ್ಟ್ ಇಫ್ ಇವೆಂಟ್ ಇ ಅವರೇ ಕೊಟ್ಟಿದ್ದಾರೆ. ಇವೆಂಟ್ ಇ ಈಸ್ ದ ನಂಬರ್ ಅಪಿಯರಿಂಗ್ ಈಸ್ ಅ ಮಲ್ಟಿಪಲ್ ಆಫ್ 3. ಓಕೆ, ಬರ್ಕೊಂಡ್ಬಿಡಿ ಯಾವೆಲ್ಲ ಆಗುತ್ತೆ. ದ ನಂಬರ್ ಈಸ್ ಮಲ್ಟಿಪಲ್ ಆಫ್ 3 ಅಂದ್ರೆ ಯಾವ ಇದಾವೆ? 3 ಇದೆ, 6 ಇದೆ, ಇವೆ ಅಲ್ವಾ ಮಲ್ಟಿಪಲ್ ಆಫ್ 3. ನೆಕ್ಸ್ಟ್ ಎಫ್ ಬಿ ದ ಇವೆಂಟ್, ಎಫ್ ಅವರೇ ಕೊಟ್ಟಿದ್ದಾರೆ. ಏನ್ ಹೇಳುತ್ತೆ ಎಫ್ ಕಂಡೀಷನ್? ಎಫ್ ಬಿ ದ ನಂಬರ್ ಈಸ್ ಅಪಿಯರಿಂಗ್ ಈಸ್ ಇವನ್ ನಂಬರ್. ಇವನ್ ನಂಬರ್ ನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇವನ್ ನಂಬರ್ ಯಾವಿದಾವೆ? 2 ಇದೆ, 4 ಇದೆ, 6 ಇದೆ. ಓಕೆ, ಸೊ ಇವಾಗ ಅವ್ರು ಹೇಳ್ತಾರೆ ದೆನ್ ಫೈಂಡ್ ವೆದರ್ ಇ ಅಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಕ್ವಶನ್ ಮಾರ್ಕ್. ಇವೆರಡು ಇಂಡಿಪೆಂಡೆಂಟ್ ಇವೆಂಟ್ ಇದಾವ ಅಂತ ಚೆಕ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಬಹಳ ಸಿಂಪಲ್. ಇದನ್ನ ಇಂಡಿಪೆಂಡೆಂಟ್ ಇವೆಂಟ್ ಅಂದ್ರೆ ಇಲ್ಲಿ ಸೈಡ್ ಅಲ್ಲಿ ಫಾರ್ಮುಲಾ ಬರೀತಾ ಇದೆ ನೋಡಿ. ಫಾರ್ಮುಲಾ ಏನ್ ಹೇಳುತ್ತೆ? ಫಾರ್ಮುಲಾ ಹೇಳುತ್ತೆ ಇ ಇಂಟರ್ಸೆಕ್ಷನ್ ಎಫ್ ದ ಆನ್ಸರ್ ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಇವೆರಡರದ್ದು ಮಲ್ಟಿಪ್ಲಿಕೇಶನ್ಗೆ ಈಕ್ವಲ್ ಆಗಬೇಕು. ಸೊ ಇವೆಲ್ಲ ರಿಕ್ವೈರ್ಮೆಂಟ್ ಇದೆ. ಮೊದಲಿಗೆ ಫೈಂಡ್ ಮಾಡೋಣ. ಇಲ್ಲಿ ಫಸ್ಟ್ ಪಿ ಆಫ್ ಇ ಒಂದು ಬರ್ಕೊಳ್ಳೋಣ. ಪಿ ಆಫ್ ಇ ಎಷ್ಟಾಗುತ್ತೆ? ಟೋಟಲ್ ಸ್ಯಾಂಪಲ್ ಸ್ಪೇಸ್ 6 ಇದಾವೆ. ಇದರಲ್ಲಿ ಎಲಿಮೆಂಟ್ 2 ಇದೆ ಅಂದ್ರೆ 2/6 ಆಯ್ತು. ಅಗೇನ್ ಇಲ್ಲಿ ಅಂದ್ರೆ 1/3 ಬರಿಬಹುದಲ್ವಾ? ಎಸ್, ಇದು 1/3 ಬರೀತೀನಿ. ಅಗೇನ್ ಪಿ ಆಫ್ ಎಫ್ ಆನ್ಸರ್ ಎಷ್ಟಾಗುತ್ತೆ? ಇದು 6 ಇದೆ. ಇಲ್ಲಿ ಎಲಿಮೆಂಟ್ಸ್ 3 ಇದೆ. 3 1 3 2 ಅಂದ್ರೆ ಇದಾಯ್ತು 1/2. ಓಕೆ, ಸೊ ಇವಾಗ ಇಂಟರ್ಸೆಕ್ಷನ್ ಒಂದು ಪಾಯಿಂಟ್ ಮಾಡ್ಕೋಬೇಕಲ್ವಾ? ಸೊ ಈ ಇಂಟರ್ಸೆಕ್ಷನ್ ಎಫ್ ಇವೆರಡರಲ್ಲಿ ಕಾಮನ್ ಏನಿದೆ ನೋಡಿ. ಕಾಮನ್ ಇರುವಂತದ್ದು ಜಸ್ಟ್ 6 ಮಾತ್ರ ಕಾಮನ್ ಇದೆ. ಇದ್ರದ್ದು ಒಂದು ಪ್ರೊಬ್ಯಾಬಿಲಿಟಿ ಬರ್ಕೋಣ. ಈ ಇಂಟರ್ಸೆಕ್ಷನ್ ಎಫ್ ಎಷ್ಟಾಗುತ್ತೆ? ಟೋಟಲ್ ಸ್ಯಾಂಪಲ್ ಸ್ಪೇಸ್ 6 ಇರೋದು ಒಂದೇ ಅಂದ್ರೆ 1/6. ಇಂಟರ್ಸೆಕ್ಷನ್ ಆನ್ಸರ್ 1/6 ಬಂದ್ರೆ ಇವೆರಡದು ಮಲ್ಟಿಪ್ಲಿಕೇಶನ್ ಆನ್ಸರ್ ಕೂಡ 1/6 ಬರ್ಬೇಕು. ಅವಾಗ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ ನಾವು. ಚೆಕ್ ಮಾಡೋಣ. ಪಿ ಆಫ್ ಇ ಆನ್ಸರ್ ಎಷ್ಟು ಬಂದಿದೆ? 1/3 ಬಂದಿದೆ. ಪಿ ಆಫ್ ಎಫ್ ದ ಆನ್ಸರ್ ಎಷ್ಟು ಬಂದಿದೆ? 1/2 ಬಂದಿದೆ. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ? 1/6 ಆಗುತ್ತೆ. ಇಲ್ಲಿನೂ 1/6 ಬಂದಿದೆ ಅಂದ್ರೆ ಇಂಟರ್ಸೆಕ್ಷನ್ ಈಕ್ವಲ್ ಆಯ್ತಲ್ವಾ? ಮತ್ತೆ ಇಲ್ಲಿನೂ 1/6 ಬರೀಲಿಕ್ಕೆ ಹೋಗಬೇಡಿ, ಅದು ಮೀನಿಂಗ್ಲೆಸ್. ಓಕೆ, ಇಲ್ಲಿನೂ ಆನ್ಸರ್ ಸೇಮ್ ಬಂದಿದೆ, ಇಲ್ಲಿನೂ ಆನ್ಸರ್ ಸೇಮೇ ಇದೆ ಇಂಟರ್ಸೆಕ್ಷನ್. ಹಾಗಾಗಿ ಕನ್ಕ್ಲೂಷನ್ ಬರೀಬಹುದು ನಾವು ಇ ಅಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಬರ್ಬಿಡಿ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್ ಯಾವ ತರ ಸಾಲ್ವ್ ಮಾಡ್ಬೇಕಂತ? ಇದಕ್ಕೆ 2 ಮಾರ್ಕ್ಸ್ ಇರುವಂತದ್ದು. ಇದನ್ನ ಯೂಸ್ ಮಾಡ್ಕೊಂಡು ಅವ್ರು ಬೇರೆ ಬೇರೆ ತರ ಕ್ವಶನ್ MCಗಳೂ ಕೇಳ್ಬಹುದು. 2 ಮಾರ್ಕ್ಸ್ ಅಲ್ಲಿನೂ ಬರುವಂತ ಚಾನ್ಸಸ್ಗಳಿದ್ದಾವೆ. ಓಕೆ, ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ. ಇವಾಗ ಅರ್ಥ ಆಯ್ತಲ್ವಾ ಇಂಡಿಪೆಂಡೆಂಟ್ ಇವೆಂಟ್ ಯಾವ ತರ ಕಂಡೀಷನ್ ತಗೋಬೇಕಂತ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ಇದು ಕೂಡ 2 ಮಾರ್ಕ್ಸ್ ಅಲ್ಲಿ ಕೇಳುವಂತ ಕ್ವಶನ್ಸ್ ಇದೆ. ಎಲ್ಲಾನು 2 ಮಾರ್ಕ್ಸ್ ಅಲ್ಲಿ ಇರುವಂತದ್ದು. ಇಂಡಿಪೆಂಡೆಂಟ್ ಇವೆಂಟ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಒಂದು MCQ, ಒಂದು 2 ಮಾರ್ಕ್ಸ್. ಏನಿದೆ ನೋಡಿ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅನ್ ಅನ್ಬಯಾಸ್ಡ್ ಡೈ ಈಸ್ ಥ್ರೋನ್ ಟ್ವೈಸ್ ಅಂತ ಹೇಳ್ತಾರೆ. ಅನ್ಬಯಾಸ್ಡ್ ಅಂದ್ರೆ ಕರೆಕ್ಟ್ ಡೈ ಸ್ಟೂಡೆಂಟ್ಸ್ ಅದು. ಓಕೆ, ಸೊ ಒಂದು ಕರೆಕ್ಟ್ ಡೈನ ನಾನು ಥ್ರೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಸೆಕೆಂಡ್. ಓಕೆ, ಸೊ ಒಂದು ಅನ್ಬಯಾಸ್ಡ್ ಡೈನ ಥ್ರೋ ಮಾಡಿದ್ಮೇಲೆ ಏನು ಹೇಳ್ತಾ ಇದ್ದಾರೆ? ಟ್ವೈಸ್, ಅದು 2 ಸತಿ ಟಾಸ್ ಮಾಡ್ತಾ ಇದ್ದಾರೆ. 2 ಸತಿ ಮಾಡಿದ್ರೆ ಎಷ್ಟಾಗುತ್ತೆ? 6 × 6 36 ಪಾಸಿಬಿಲಿಟೀಸ್ ಇದಾವೆ. ಓಕೆ, ಸೊ ಮೊದಲಿಗೆ ನಾನು ಇಲ್ಲಿ ರಫ್ಲಿ ಬರ್ಕೊಂತೀನಿ ನೋಡಿ ಏನೆಲ್ಲ ಪಾಸಿಬಿಲಿಟೀಸ್ ಇದಾವೆ. 36 ಪಾಸಿಬಿಲಿಟೀಸ್ನ ಫಸ್ಟು 1,1 1,2 ಈ ಥರ ಬರೀತೀವ. 1,3 2,4 3,1 ಲಾಸ್ಟಲ್ಲಿ 6,6 36 ಪಾಸಿಬಿಲಿಟೀಸ್. ಓಕೆ, ಫಸ್ಟ್ ಒನ್ ಏನು ಹೇಳ್ತಾರೆ? ಇಲ್ಲಿ ಎ ಇವೆಂಟ್ ತಗೊಂಡ್ರೆ ಅಂದ್ರೆ ನಾವು ಇಲ್ಲಿ ಏನೇ ತಗೋಬೇಕು. ಮತ್ತೆ ನಾನು ಈ ತಗೋತೀನಿ ಅಂತ ಆಗಲ್ಲ. ಎ ಕೊಟ್ಟಿದ್ದಾರೆ. ಎ ಬಿ ಆಡ್ ನಂಬರ್ಸ್ ಆನ್ ದ ಫಸ್ಟ್ ಥ್ರೋ ಅಂತ ಹೇಳ್ತಾರೆ. ಏದು ಕಂಡೀಷನ್ ಹೇಳ್ತಾರೆ? ಆಡ್ ನಂಬರ್ ಆನ್ ಫಸ್ಟ್ ಥ್ರೋ. ಫಸ್ಟ್ ಥ್ರೋ ಅಲ್ಲಿ ಆಡ್ ನಂಬರ್ ಕಾಣಬೇಕು. ಯಾವೆಲ್ಲ? 1,1 1,2 ಇದು ಆಡ್ ನಂಬರ್ ಇದೆಯಲ್ವಾ? ಸೊ ಎಲ್ಲಾನು ಬರೀಬೇಕು. ಎಲ್ಲಿವರೆಗೂ? 1,6 ವರೆಗೂ. ನೆಕ್ಸ್ಟ್ 2 ಬರಲ್ಲ, 3 ಬರುತ್ತೆ. 3 ಆಡ್ ನಂಬರ್ ಇದೆ. ಸೆಕೆಂಡ್ ರಿಸಲ್ಟ್ ನೋಡೋ ಆಗಿಲ್ಲ ನಾವು, ಬರೀ ಫಸ್ಟ್ ರಿಸಲ್ಟ್ ಆಡ್ ಇರ್ಬೇಕು. ಅವ್ರು ಏನ್ ಹೇಳಿದ್ದಾರೆ? ಫಸ್ಟ್ ಥ್ರೋ ಇಲ್ಲಿ ಹೇಳಿದ್ದಾರೆ ಕ್ಲಿಯರ್ ಆಗಿ ಆಡ್ ನಂಬರ್ ಇರಬೇಕು ಫಸ್ಟ್ ಥ್ರೋ ಅಲ್ಲಿ. ಫಸ್ಟ್ ರಿಸಲ್ಟ್ ಆಡ್ ನಂಬರ್ ಇರ್ಬೇಕಂತ. ಸೊ 3,1 3,2 3,3 3,4 ಎಲ್ಲಿವರೆಗೂ? ಇದು 3,6 ವರೆಗೂ. ನೆಕ್ಸ್ಟ್ ಇನ್ನೂ ಮುಗಿದಿಲ್ಲ, ಇನ್ನೂ ಒಂದು ನಂಬರ್ ಇದೆ. ಯಾವುದು? 5 5,1 5,2 5,3 5,4 5,5 5 6 ತನ. ಇಲ್ಲಿಗೆ ಎಂಡ್ ಆಯ್ತು. ನೆಕ್ಸ್ಟ್ ಬಿ ಇವೆಂಟ್. ಬಿ ಇವೆಂಟ್ ಏನ್ ಹೇಳ್ತಾರೆ ನೋಡಿ. ಬಿ ಇವೆಂಟ್ ಹೇಳ್ತಾ ಇದ್ದಾರೆ ಆಡ್ ನಂಬರ್ ಆನ್ ಸೆಕೆಂಡ್ ಥ್ರೋ. ಸೆಕೆಂಡ್ ಥ್ರೋದು ಇವಾಗ ಆಡ್ ನಂಬರ್ ಇರಬೇಕು. ಫಸ್ಟ್ ಏನೇ ಆಗಿರ್ಲಿ 1,1 ಆಡ್ ನಂಬರ್ ಇದೆ. 1,2 ತಗೋಬೋದಾ? ಇಲ್ಲ. ಯಾಕೆ ಅಂತಂದ್ರೆ ಸೆಕೆಂಡ್ ರಿಸಲ್ಟ್ ಆಡ್ ಇದೆ, ಕರೆಕ್ಟಾ?
ಸೊ ಸೆಕೆಂಡ್ ರಿಸಲ್ಟ್ ಆಡ್ ಇದೆ ಅಂದ್ರೆ ನೆಕ್ಸ್ಟ್ ಆಕ್ಚುಲಿ ನಾವು ಇದನ್ನ ಕಾಲಮ್ ವೈಸ್ ಬರ್ಕೋಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಕಾಲಮ್ ವೈಸ್ ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಅಂದ್ರೆ 1,1,1 2,1 3,1 ಓಕೆ 4,1 5,1 6,1 ಅರ್ಥ ಆಗ್ತಿದೆಲ್ಲ. ನಾನು ಕಾಲಮ್ ವೈಸ್ ರಿಸಲ್ಟ್ ನ ಬರೀತಾ ಇದ್ದೀನಿ, ಯಾಕಂದ್ರೆ ಸೆಕೆಂಡ್ ರಿಸಲ್ಟ್ 1 1 1 ಫಿಕ್ಸ್ ಆಡ್ ನಂಬರ್ ಇರಬೇಕು. ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದ್ವಿ, ಫಸ್ಟ್ ರಿಸಲ್ಟ್ ಫಿಕ್ಸ್ ಮಾಡ್ಕೊಂಡು 1 2 3 ಬರಿತಾ ಇದ್ವಿ. ಸೆಕೆಂಡ್ ರಿಸಲ್ಟ್ ಇಲ್ಲಿ ಸೆಕೆಂಡ್ ರಿಸಲ್ಟ್ ಫಿಕ್ಸ್ ಮಾಡಿ ಫಸ್ಟ್ ನ ಚೇಂಜಸ್ ಮಾಡಿದ್ವಿ. ಇವಾಗ 1 ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ, 3 ಬರುತ್ತಲ್ವಾ. ಇಲ್ಲಿ ಫಸ್ಟ್ 1 ಇರಬೇಕು, ಇದು ಫಿಕ್ಸ್ ಇರಬೇಕು 3 ಸೆಕೆಂಡ್ ರಿಸಲ್ಟ್ 1 3 2 3 ಅಗೇನ್ 4 3 5 3 ಲಾಸ್ಟ್ ಅಲ್ಲಿ 6 3. ಇಲ್ಲಿ 3 3 1 ಬರಬೇಕಾಗಿತ್ತು ಫಸ್ಟ್, ಅದಾದ್ಮೇಲೆ 4 3 ಲಾಸ್ಟ್ ಅಲ್ಲಿ 6 3. ನೆಕ್ಸ್ಟ್ ಒನ್ 5 ಇಂದ ಸ್ಟಾರ್ಟ್ ಮಾಡಬೇಕು. 1,5 2,5 3,5 again 4,5 5,5 5,6 ಸಾರಿ 5,5 ಹೂವಾ ಇಲ್ಲಿಗೆ ಎಂಡ್ ಆಯ್ತು. 6,5 ಬರೀಬೇಕು, ಇದು 3 ಆಯ್ತಲ್ವಾ. 6 ಆದ್ಮೇಲೆ ಇಲ್ಲಿ 6,5 5 ಸೆಕೆಂಡ್ ರಿಸಲ್ಟ್ ಫಿಕ್ಸ್. ಫಸ್ಟ್ 1 2 3 4 5 ಅಪ್ ಟು 6 ವರೆಗೂ ಬರೀಬೇಕು. ಇವೆರಡು ಆನ್ಸರ್ಸ್ ಗಳಾಗಿದ್ದಾವೆ. ಇದನ್ನ ನಾವು ಚೆಕ್ ಮಾಡಬೇಕು ಇಂಡಿಪೆಂಡೆಂಟ್ ಇವೆಂಟ್ ಇದೆನಾ ಇಲ್ವಾ ಅಂತ ಹೇಳಿ. ಓಕೆ, ಸೊ ಕಂಡೀಷನ್ ಅವ್ರು ಅದನ್ನೇ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಚೆಕ್ ದ ಇಂಡಿಪೆಂಡೆಂಟ್ ಆಫ್ ಇವೆಂಟ್ ಎ ಅಂಡ್ ಬಿ. ಇವೆರಡು ಇಂಡಿಪೆಂಡೆಂಟ್ ಇವೆಂಟ್ ಇದಾವ ಇಲ್ವಾ ಅಂತ ಚೆಕ್ ಮಾಡಂತ ಹೇಳ್ತಾರೆ. ಸೊ ಇದಕ್ಕೆ ಎ ಇಂಟರ್ಸೆಕ್ಷನ್ ಬಿ ಒಂದು ಬೇಕಾಗುತ್ತಲ್ವಾ. ಓಕೆ, ಎ ಇಂಟರ್ಸೆಕ್ಷನ್ ಬಿ ಕಂಡೀಷನ್ ನಾವು ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕಂದ್ರೆ ಬಹಳ ಈಸಿ. ಎರಡು ಕಂಡೀಷನ್ ಎಟ್ ಎ ಟೈಮ್ ಓದ್ಬಿಡಿ. ಫಸ್ಟ್ ಆಡ್ ಇರಬೇಕು, ಸೆಕೆಂಡ್ ಆಡ್ ಇರಬೇಕು. ಕರೆಕ್ಟ್ ಆಗುತ್ತಾ? ಫಸ್ಟ್ ಕ್ವಶನ್ ಏನ್ ಹೇಳ್ತಾ ಇದೆ, ಫಸ್ಟ್ ರಿಸಲ್ಟ್ ಎಲ್ಲ ಆಡ್ ಇರ್ಬೇಕಂತ. ಸೆಕೆಂಡ್ ರಿಸಲ್ಟ್ ಹೇಳ್ತಾ ಇದೆ, ಸೆಕೆಂಡ್ ಇವೆಂಟ್ ಹೇಳ್ತಾ ಇದೆ ಸೆಕೆಂಡ್ ರಿಸಲ್ಟ್ ಆಡ್ ಇರಬೇಕು. ನಾನು ಹೇಳ್ತೀನಿ ಇಂಟರ್ಸೆಕ್ಷನ್ ಏನಾದ್ರು ಬರೀಬೇಕಂದ್ರೆ ಫಸ್ಟ್ ಆಡ್ ಇರಬೇಕು, ಸೆಕೆಂಡ್ ಆಡ್ ಇರಬೇಕು ಅಂತ ರಿಸಲ್ಟ್ ನ ಬರೀಬೇಕಲ್ವಾ ಇಲ್ಲಿ. ಓಕೆ, ಅವೆಲ್ಲ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿನೂ 1 1 ಇದೆ, ಇಲ್ಲಿನೂ 1 1 ಇದೆ, ಇದು ಬರುತ್ತಲ್ವಾ. ಸೊ ಅದನ್ನ ಬರೀಬೇಕು. 1,1 ಬರುತ್ತೆ ಇದರಲ್ಲಿ. 1 ಸೆಕೆಂಡ್. ಓಕೆ, ಸೊ 1,1 ಬರೀತೀರಾ. ನೆಕ್ಸ್ಟ್ 1,1 ಆದ್ಮೇಲೆ ಇಲ್ಲಿನೂ ಇರುತ್ತೆ, ಇಲ್ಲಿನೂ ಇರುತ್ತೆ. ಅದು ಅಗೇನ್ ನೆಕ್ಸ್ಟ್ 3,1 1,3 ಇದೆ ಅಲ್ವಾ. ಸೊ ಇಲ್ಲಿ 1,3 ಇರುತ್ತೆ, ಬಟ್ ಇಲ್ಲಿ 1,3 ಇರುತ್ತಾ, ಇಲ್ಲಿ 1,3 ಇಲ್ಲಿದೆ, ಇಲ್ಲಿ ಬರೀಬಹುದಲ್ವಾ. ಸೊ 1,3 ಬರೀತೀರಾ. ನೆಕ್ಸ್ಟ್ ಅಗೇನ್ ನೆಕ್ಸ್ಟ್ ಇದೇ ತರನಾಗಿ ಚೆಕ್ ಮಾಡ್ತಾ ಹೋಗ್ಬೇಕು ಸ್ಟೂಡೆಂಟ್ಸ್. 1,3 ಆಯ್ತು, 1,2 ಆಯ್ತು, ನೆಕ್ಸ್ಟ್ 1,5 ಬರೀಬಹುದಾ. ಕರೆಕ್ಟಾ? 1 ಇಂದಾನೆ ಸ್ಟಾರ್ಟ್ ಮಾಡ್ತಾ ಹೋಗಿ. ಎರಡು ಆಡ್ ನಂಬರ್ ಇರಬೇಕು. ಓಕೆ, ಸೊ 1 1 ಆಡ್ ನಂಬರ್ ಇದೆ, 1 3 ಇದೆ, 1 5 ಇದೆ, ನೆಕ್ಸ್ಟ್ 1 6 ಬರಲ್ಲ. ನೆಕ್ಸ್ಟ್ ರೋ ಇಂದ 2 ಇಂದ ಆಗೋದು ಬರುತ್ತಾ ಚಾನ್ಸಸ್ ಇದೆನಾ? ಇಲ್ಲ, ಅದು ಬಿಟ್ಬಿಡಿ. 3 ಇಂದ ಸ್ಟಾರ್ಟ್ ಇದೆ. 3 1 ಬರುತ್ತೆ, 3 3 ಬರುತ್ತೆ, 3 5 ಬರುತ್ತೆ. ನೆಕ್ಸ್ಟ್ 4 ಇಂದ ಬರಲ್ಲ, ಯಾಕಂದ್ರೆ ಇವನ್ ಆಗಿ ಬರುತ್ತೆ. ಎರಡೂ ಆಡ್ ಆಗ್ಬೇಕು ಇಲ್ಲಿ. 4 ಬರಲ್ಲ, 5 ಬರುತ್ತೆ ನೋಡಿ. 5 1 ಬರುತ್ತೆ, ಕರೆಕ್ಟಾ. 5 3 ಬರುತ್ತೆ, ಯಾಕೆ ಎರಡು ಆಡ್ ಇದೆ. 5 5 ಬರುತ್ತೆ. ನೆಕ್ಸ್ಟ್ 6 ಬರುತ್ತಾ? ಇಲ್ಲ. ಇದಾಗಿದೆ ನಮ್ದು ಇಂಟರ್ಸೆಕ್ಷನ್ ಆನ್ಸರ್. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಇವಾಗ ಏನ್ ಮಾಡ್ಕೋಬೇಕು, ಫಾರ್ಮುಲಾ ಇದರದೊಂದು ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸ್ ನ ಬರ್ಕೊಂಡ್ಬಿಡೋಣ. ಓಕೆ, ಫಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಎ ಏನಾಗುತ್ತೆ, ಇಲ್ಲೇ ಬರೀತಾ ಇದ್ದೀನಿ ನೋಡಿ, ಎಲ್ಲಿ ಬರೋಣ. ಪ್ರೊಬ್ಯಾಬಿಲಿಟಿ ಆಫ್ ಎ ದ ಆನ್ಸರ್ ಎಷ್ಟಿದಾವೆ, ಇದು 6 6 6 ಅಂದ್ರೆ 6 3 18 ಅಲ್ವಾ. 18 ಡಿವೈಡ್ ಬೈ 36 ಇದಾಗಿದೆ. ಇದು ಕೂಡ ಸೇಮ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಕೂಡ 18 ಡಿವೈಡ್ ಬೈ 36 ಅಂದ್ರೆ 1/2 1/2 ಇದೆ. ಓಕೆ, ಇದರ ಆನ್ಸರ್ ಎಷ್ಟಿದೆ ನೋಡಿ, 1 2 3 4 5 6 7 8 9 ಇದೆ. ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದ ಆನ್ಸರ್ ಇದೆ 9 ಡಿವೈಡ್ ಬೈ 36. ಓಕೆ, 9 ಡಿವೈಡ್ ಬೈ 36 ಅಂದ್ರೆ 9 1 9 4 ಅಂದ್ರೆ 1/4 ಇದೆ. ಓಕೆ, ಸೊ ಇವಾಗ ಫಾರ್ಮುಲಾ ಹಾಕಿ ಚೆಕ್ ಮಾಡೋಣ. ಯಾವುದು, ಇಂಡಿಪೆಂಡೆಂಟ್ ಇವೆಂಟ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಸರ್ ನೀವು ಆಗಲೇ ಇ ಎಫ್ ತಗೊಂಡಿದ್ರೆ ಇಲ್ಲಿ ಎ ಬಿ ಅಂತ ಕೇಳಕ್ ಹೋಗ್ಬೇಡಿ. ಅವ್ರು ಯಾವ್ದು ಕೊಡ್ತಾರೆ ಅದನ್ನ ಜಸ್ಟ್ ಸಿಂಬಲ್ ನಂಬರ್ ಸ್ಟೂಡೆಂಟ್ಸ್. ಎ ಬಿ ತಗೋಬಹುದು, ಇ ಎಫ್ ತಗೋಬಹುದು, ಜಿನೂ ತಗೋಬಹುದು, ಯಾವ್ದು ಬೇಕಾದ ತಗೊಳ್ಳಿ. ರೂಲ್ ಏನ್ ಹೇಳುತ್ತೆ, ಇಂಟರ್ಸೆಕ್ಷನ್ ಇಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇದೆ. ಸೊ ಪಿ ಆಫ್ ಎ ದ ಆನ್ಸರ್ ಎಷ್ಟಿದೆ, 18 ಬೈ 36. ಇದು ಕೂಡ 18 ಬೈ 36 ಇದೆ. 18 1 18 2 ಇದು ಕೂಡ 18 1 18 2 ಅಂದ್ರೆ ಎಷ್ಟಾಯ್ತು ಇದು, 1 ಇಂಟು 1 1 2 ಇಂಟು 2 4. ಇದು ಕೂಡ 1/4 ಬಂತು. ಓಕೆ, ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದ ಆನ್ಸರ್ ಇಲ್ಲಿನೂ 1/4 ಇದೆ, ಇಲ್ಲಿನೂ 1/4 ಇದೆ. ಅಂದ್ರೆ ಇಂಡಿಪೆಂಡೆಂಟ್ ಇವೆಂಟ್ ಆಗಿದಾವೆ. ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಬರೀಬಹುದು ನಾವು ಏನಂತ, ಇ ಅಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಇವೆಂಟ್. ಏನಿದೆಪ್ಪ ಅಂತಂದ್ರೆ ಪಿ ಆಫ್ ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ ಫೈಂಡ್ ಮಾಡಂತ ಹೇಳ್ತಾ ಇರುವಂತದ್ದು ಸ್ಟೂಡೆಂಟ್ಸ್ ಇಲ್ಲಿ. ಅದಾದ್ಮೇಲೆ ಇವೆರಡು ಇಂಡಿಪೆಂಡೆಂಟ್ ಇವೆಂಟ್ ಇದೆ. ಸೊ ಇಂಡಿಪೆಂಡೆಂಟ್ ಇವೆಂಟ್ ಇದ್ರೆ ಏನ್ ಕಂಡೀಷನ್ ಇರುತ್ತೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ದ ಆನ್ಸರ್ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಗೆ ಈಕ್ವಲ್ ಇರುತ್ತೆ. ಇದು 1 ಮಾರ್ಕ್ಸ್ ಅಲ್ಲಿ ಕೇಳುವಂತ ಕ್ವಶನ್ ಆಗಿದೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಪಿ ಆಫ್ ಎ ಆನ್ಸರ್ 3/5 ಇದೆ, ಪಿ ಆಫ್ ಬಿ ಆನ್ಸರ್ 1/5 ಇದೆ. ಸೊ 3 ಇಂಟು
1 3 ಹೋಗುತ್ತೆ, 5 ಇಂಟು 5 25. ಎಷ್ಟೇ ಆನ್ಸರ್ ನೋಡಿ. ನಿಮಗೆ ಇಂಡಿಪೆಂಡೆಂಟ್ ಡಿಪೆಂಡೆಂಟ್ ಫಾರ್ಮುಲಾ ಗೊತ್ತಿದ್ರೆ ಈ ಆನ್ಸರ್ ಬಹಳ ಈಸಿಯೆಸ್ಟ್ ಕ್ವಶನ್. ಕರೆಕ್ಟ್ ಅಲ್ವಾ? ಎಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಸೆಕೆಂಡ್ ಒಂದು ಕ್ವಶನ್ ನೋಡಿ ಏನಿದೆ. 2 cards ಆರ್ ಡ್ರಾನ್ ಅಟ್ ರ್ಯಾಂಡಮ್ ಅಂತ ಹೇಳ್ತಾರೆ. ಅಂಡ್ ಇನ್ನೊಂದು ಏನು ಹೇಳ್ತಾರೆ, ವಿತೌಟ್ ರಿಪ್ಲೇಸ್ಮೆಂಟ್ ಫ್ರಾಮ್ ಎ ಪ್ಯಾಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್, ಫೈಂಡ್ ದ ಪ್ರೊಬ್ಯಾಬಿಲಿಟಿ ಬೋತ್ ದ ಕಾರ್ಡ್ಸ್ ಆರ್ ಬ್ಲ್ಯಾಕ್. ಇದು ಮಲ್ಟಿಪ್ಲಿಕೇಶನ್ ರೂಲ್ ಇದೆಯಲ್ವಾ, ಅದ್ರ ಮೇಲೆ ಬಂದಿರೋದು. ಮಲ್ಟಿಪ್ಲಿಕೇಶನ್ ಆನ್ ಪ್ರೊಬ್ಯಾಬಿಲಿಟಿ ಅಂತ ಇದೆ ನೋಡಿ. ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ಬಂದಿರುವಂಥ ಕ್ವಶನ್. ಸೊ ಯಾವ ಥರ ಸಾಲ್ವ್ ಮಾಡ್ಬೇಕು ಇಲ್ಲಿ ನೋಡಿ. ಟೋಟಲಿ 52 ಕಾರ್ಡ್ಸ್ಗಳಿದ್ದಾವೆ. ಇದರಲ್ಲಿ ಅವ್ರು ಎಷ್ಟು ಕಾರ್ಡ್ ತಗೋ ಅಂತ ಹೇಳ್ತಾ ಇದ್ದಾರೆ? 2 ಕಾರ್ಡ್ಸ್ ತಗೋ ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ, ನೀವೇನು ತಗೊಂತಾ ಇದ್ರಲ್ಲ 2 ಕಾರ್ಡ್ಸು ಬ್ಲ್ಯಾಕ್ ಕಾರ್ಡ್ಸೇ ಆಗಿರಬೇಕು. ಓಕೆ. ಸೊ ಕಾರ್ಡ್ ಡೀಟೇಲ್ ನಾನು ಹಿಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೆ. ಏನಂತ ಸೊ ಫಾಸ್ಟಾಗಿ ಹೇಳ್ಕೊಡ್ತಾರೆ ನೋಡಿ. ಟೋಟಲ್ ಆಗಿ 52 ಕಾರ್ಡ್ಸ್ಗಳಿರುತ್ತೆ. ಸೊ ಇದರಲ್ಲಿ 2 ಪಾರ್ಟು ಬ್ಲ್ಯಾಕ್ ಮತ್ತು ರೆಡ್. ಇವು 26 ಇದ್ರೆ ಇವು 26 ಇರುತ್ತೆ. ಅಗೇನ್ ಬ್ಲ್ಯಾಕಲ್ಲಿ 2 ಪಾರ್ಟ್ಸ್ಗಳಿದಾವೆ. ಯಾವುದಂತಂದರೆ ಕ್ಲಬ್ ಕಾರ್ಡು ಮತ್ತು ಸ್ಪೇಡ್ ಕಾರ್ಡು. ಇವೆರಡು ಬ್ಲ್ಯಾಕ್ ಕಾರ್ಡ್ಸ್ಗಳಿರುತ್ತೆ. ಅಗೇನ್ ಇವೆರಡು ರೆಡ್ಡಲ್ಲಿನೂ 2 ಹಾರ್ಟ್ ಕಾರ್ಡು ಮತ್ತು ಡೈಮಂಡ್ ಕಾರ್ಡ್. ಇವೆರಡು ಕೂಡ ರೆಡ್ ಕಾರ್ಡ್ಸ್ಗಳಾಗಿರುತ್ತೆ. ಇದು 13 13 13 13 13 + 13 26 ಆಗಿರುತ್ತೆ. ಓಕೆ. ಸೊ ಸ್ಪೇಡ್, ಕ್ಲೆವರ್, ಹಾರ್ಟ್, ಡೈಮಂಡ್ ಎಲ್ಲದರಲ್ಲೂ ಒಂದೊಂದು ಏಸ್ ಇರುವಂಥದ್ದು ಸ್ಟೂಡೆಂಟ್ಸ್. ಅಂದರೆ ಟೋಟಲ್ 4 ಏಸ್ಗಳಿರುತ್ತೆ, 4 ಕಿಂಗ್ಗಳಿರುತ್ತೆ, 4 ಜಾಕ್ಗಳಿರುತ್ತೆ, ಅದಾದಮೇಲೆ 4 ಕ್ವೀನ್ಗಳಿರುತ್ತೆ. ಓಕೆ. ಸೊ ಇದಿಷ್ಟು ಟೋಟಲಿ ಇರುವಂಥ ಇನ್ಫಾರ್ಮೇಷನ್. ಟೋಟಲ್ ಕಾರ್ಡ್ಸ್ 52, 20 ಬ್ಲ್ಯಾಕ್, 26 ರೆಡ್, 13 13 13 4 ಸೂಟ್ಸ್ಗಳಿರುತ್ತೆ. ಅದರಲ್ಲಿ ಸ್ಪೇಡ್, ಕ್ಲೆವರ್ ಅಥವಾ ಕ್ಲಬ್ ಅಂತಲೂ ಹೇಳ್ತಾರೆ. ಅಗೇನ್ ಹಾರ್ಟ್, ಡೈಮಂಡ್, ಏಸ್ ಕಾರ್ಡ್ 4, ಕಿಂಗ್ 4, ಜಾಕ್ 4, ಕ್ವೀನ್ 4, 2 ರೆಡ್ 2 ಬ್ಲ್ಯಾಕ್ ಇರುತ್ತೆ. ಓಕೆ. ಸೊ ಇದಾಗಿದೆ ಟೋಟಲ್ ಇನ್ಫಾರ್ಮೇಷನ್. ಇದ್ರ ಮೇಲೆ ಒಂದು ಕ್ವಶನ್ ಬಂದಿರುವಂಥದ್ದೇನು, ಇದರಲ್ಲಿ 2 ಕಾರ್ಡ್ ತಗೊಳ್ಳಿ, 2 ಕಾರ್ಡ್ ಬ್ಲ್ಯಾಕ್ ಆಗಿರ್ಬೇಕು ಅಂತ ಹೇಳ್ತಾರೆ. ಓಕೆ. ಫಸ್ಟ್ ಒನ್ ನಾನು ಇವೆಂಟ್ ತಗೋತೀನಿ. ಫಸ್ಟ್ ಡ್ರಾನ್ ಕಾರ್ಡ್ ಇಸ್ ಅ ಬ್ಲ್ಯಾಕ್ ಕಾರ್ಡ್ ಅಂತ ತಗೋಬೇಕು. ಇವರು ಫಸ್ಟ್ ಒಂದು ಕಾರ್ಡ್ ತಗೊಂತಾ ಇದಾರಲ್ವಾ? ಎಸ್. ಫಸ್ಟ್ ಡ್ರಾನ್ ಕಾರ್ಡ್ ಈಸ್ ಬ್ಲ್ಯಾಕ್. ಓಕೆ. ಸೊ ಫಸ್ಟ್ ಡ್ರಾನ್ ಕಾರ್ಡ್ ಈಸ್ ಅ ಬ್ಲ್ಯಾಕ್ ಅಂದರೆ ಪಿ ಆಫ್ ಇ ಏನಾಗುತ್ತೆ ಸ್ಟೂಡೆಂಟ್ಸ್? ಪಿ ಆಫ್ ಇ ಆಗುವಂಥದ್ದು ಟೋಟಲ್ ಕಾರ್ಡ್ಸ್ ಎಷ್ಟಿದಾವೆ? 52. ಅದರಲ್ಲಿ ಬ್ಲ್ಯಾಕ್ ಕಾರ್ಡ್ಸ್ ಬರುವಂಥ ಚಾನ್ಸಸ್ಸು 26 ಇದೆ. ಸೊ 26/52 ಇಸ್ ದ ಫಸ್ಟ್ ಒನ್ ಆನ್ಸರ್. ಇನ್ನು ಸೆಕೆಂಡ್ ಒನ್ ತಗೋಬೇಕಂದ್ರೆ ಸೆಕೆಂಡ್ ಡ್ರಾನ್ ಕಾರ್ಡ್ ಈಸ್ ಆಲ್ಸೋ ಬ್ಲ್ಯಾಕ್ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಸೆಕೆಂಡ್ ನೀವು 2 ಕಾರ್ಡ್ ಬ್ಲ್ಯಾಕೇ ತಗೋಬೇಕಲ್ವಾ? ಓಕೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ನಾವು ಸೆಕೆಂಡ್ ಕಾರ್ಡ್ ತಗೋಬೇಕಾದ್ರೆ ಫಸ್ಟ್ ಕಾರ್ಡ್ ತಗೊಂಡಿರ್ಲೇಬೇಕಲ್ವಾ? ಅವಾಗಲೇ ನಮಗೆ ಸೆಕೆಂಡ್ ಕಾರ್ಡ್ ತಗೊಳ್ಳಿಕ್ಕೆ ಬರುತ್ತೆ. ಅಂದ್ರೆ ಇದು ಡಿಪೆಂಡ್ ಆಗಿದೆ, ಸೆಕೆಂಡ್ ಕಾರ್ಡು ಫಸ್ಟ್ ಕಾರ್ಡ್ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಇದಕ್ಕೆ ನಾವು ಈ ತರ ಬರೀಬೇಕು, ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಬೈ ಇ. ಫಸ್ಟ್ ಕಾರ್ಡ್ ಇ ಅಂದ್ರೇನು? ಫಸ್ಟ್ ಕಾರ್ಡ್ ಇದೆ, ಫಸ್ಟ್ ಕಾರ್ಡ್ ತಗೊಂಡ್ಮೇಲೆ ಸೆಕೆಂಡ್ ಕಾರ್ಡ್ ತಗೊಳ್ಳಿಕ್ಕೆ ಬರುತ್ತೆ. ಅಗೇನ್ ಇಲ್ಲೊಂದು ಏನು ಹೇಳಿದ್ದಾರೆ, ವಿತೌಟ್ ರಿಪ್ಲೇಸ್ಮೆಂಟ್. ಅಂದ್ರೆ ಆ ಒಂದು ಕಾರ್ಡ್ ತಗೊಂಡು ವಾಪಸ್ ಸೈಡಲ್ಲೇ ಇಡಬೇಕು. ಅಂದ್ರೆ ಟೋಟಲ್ ಕಾರ್ಡ್ಸ್ ಎಷ್ಟು ಉಳಿಯುತ್ತೆ? ಇಲ್ಲಿ 51 ಉಳಿಯುತ್ತೆ. ಬ್ಲ್ಯಾಕ್ ಕಾರ್ಡ್ ಒಂದು ಹೋದ್ರೆ ಉಳಿಯೋದು 25. 25/51. ಇವಾಗ ಮಲ್ಟಿಪ್ಲಿಕೇಶನ್ ರೂಲ್ ಆನ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಅಪ್ಲೈ ಮಾಡಿ. ಏನಿದೆ? ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಬೋತ್ ಅಂದರೆ ಇಂಟರ್ಸೆಕ್ಷನ್ ಬರುತ್ತೆ. ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಗಿವನ್ ಬೈ ಇ. ಇವೆರಡು ಮಲ್ಟಿಪ್ಲೈ ಮಾಡ್ಕೋಬೇಕು. ಅದೇ ಮಲ್ಟಿಪ್ಲಿಕೇಶನ್ ರೂಲು. 26/52 ಇಂಟು 25/51. ಇವೆರಡದು ಮಲ್ಟಿಪ್ಲಿಕೇಶನ್ ಆನ್ಸರ್ ಆಗಿರುವಂಥದ್ದು. ಸೊ ಇದಂದ್ರೆ 1/2 ಆಗುತ್ತಾ? 26 2s. ಸೊ ಇದು ಮೇಲ್ಗಡೆ 25, 2 ಇಂದ ಮಲ್ಟಿಪ್ಲೈ ಮಾಡಿ 102. 25/102 ಈಸ್ ದ ಫೈನಲ್ ಆನ್ಸರ್. ಸಿಂಪಲ್ ಆಗಿದೆ ಅಲ್ವಾ ಸ್ಟೂಡೆಂಟ್ಸ್? ಸೊ ಅರ್ಥ ಆಗಿದ್ರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಎಸ್. ಸೊ ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ಅಂದರೆ, ಇದೊಂದು ಕ್ವಶನ್ ಇದೆ ನೋಡಿ. ಇದನ್ನ ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊತೀರಾ. ಒಂದು ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇದನ್ನ. ಓಕೆ. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಸಿಚುವೇಶನ್ನ ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಅದು ಬಹಳ ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ಸ್. ನಮಗೆ ಕ್ವಶನ್ ಅರ್ಥ ಆಗಲಿಲ್ಲ ಅಂತಂದರೆ ಅಗೇನ್ ನಾವು ಅಲ್ಲಿ ಅರ್ಧ ಮಿಸ್ಟೇಕ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಓಕೆ. ಎ ಬಾಕ್ಸ್ ಆಫ್ ಆರೆಂಜಸ್ ಇನ್ಸ್ಪೆಕ್ಟೆಡ್ ಬೈ ದ ಎಕ್ಸಾಮಿನರ್, 3 ಆರೆಂಜಸ್ ರ್ಯಾಂಡಮ್ಲಿ ಸೆಲೆಕ್ಟೆಡ್ ದ ಆರೆಂಜ್. ಏನು ಮಾಡ್ತಾನೆ, ಒಬ್ಬ ಎಕ್ಸಾಮಿನರ್ ಇದ್ದಾನೆ. ಅಂದರೆ ಇವಾಗ ಒಂದಿಷ್ಟು ಬಾಕ್ಸ್ಗಳಿದ್ದಾವೆ ಅಂತ ಅಬ್ಸರ್ವ್ ಮಾಡಿ. ಅದರಲ್ಲಿ ಎಕ್ಸಾಮ್ ಇನ್ಸ್ಪೆಕ್ಟರ್ ಬಂದು ಅವೆಲ್ಲ ಬಾಕ್ಸ್ನ ಚೆಕ್ ಮಾಡ್ತಾ ಹೋಗ್ತಾನೆ. ಓಕೆ. ಅದಾದ್ಮೇಲೆ ಏನು ಹೇಳ್ತಾರೆ ಅವರು, ಅದೇನು ಯಾವ ಥರ ತಗೋತಾನೆ, ಟೋಟಲಿ 3 ಆರೆಂಜಸ್ ಚೆಕ್ ಮಾಡ್ತಾನೆ. ಅದು ವಿತೌಟ್ ರಿಪ್ಲೇಸ್ಮೆಂಟು. ಅಗೇನ್ ಏನು ಹೇಳ್ತಾನೆ, ಒಂದು ತಗೋತಾನೆ, ಚೆಕ್ ಮಾಡ್ತಾನೆ, ಸೈಡಲ್ಲಿ ಇಡ್ತಾನೆ, ಚಲೋ ಇದೆನಾ ಅಥವಾ ಕೆಟ್ಟಿದೇನಾ ಅಂತ ಚೆಕ್ ಮಾಡ್ತಾ ಇರುವಂಥದ್ದು.
ಅಗೇನ್ ಇಫ್ ಆಲ್ ದ 3 ಆರೆಂಜಸ್ ಆರ್ ಗುಡ್, ನಾವೇನ್ 3 ಆರೆಂಜಸ್ ತಗೊಂತೀವಲ್ವಾ, 3 ಆರೆಂಜಸ್ ಗುಡ್ ಆರೆಂಜಸ್ ಆಗಿದ್ರೆ ಅಂದ್ರೆ ಚೆನ್ನಾಗಿರುವಂತದ್ದೇ ಬಂದ್ರೆ ಅವಾಗ ಅವ ಹೇಳ್ತಾನೆ ಆ ಬಾಕ್ಸ್ ಅಪ್ರೂವಲ್ ಇದೆ, ಸೇಲ್ಗೆ ಕಳಿಸಿ ಅಂತ. ಓಕೆ, ಅಂದ್ರೆ ರ್ಯಾಂಡಮ್ ಆಗಿ ಅವನು 3 ಆರೆಂಜಸ್ ತಗೊಳ್ಳೋನು. ಓಕೆ, ಇಲ್ಲಿ ಸಾಕಷ್ಟು ಬಾಕ್ಸ್ಗಳಿದಾವೆ ಅಂತ ಅನ್ಕೊಳ್ಳಿ. ನಾನು ಇನ್ಸ್ಪೆಕ್ಟರ್ ಬಂದ್ಮೇಲೆ ಒಂದು ಬಾಕ್ಸ್ ಚೆಕ್ ಮಾಡ್ತೀನಿ, ಇದು ಬಾಕ್ಸ್ ಅಪ್ರೂವಲ್ ಹೋಗ್ಬೇಕಂದ್ರೆ ನಾನು 3 ಆರೆಂಜಸ್ ತಗೋತೀನಿ. ಆ 3 ಆರೆಂಜಸ್ ಹೇಗಿರ್ಬೇಕು, ಚೆನ್ನಾಗಿರ್ಬೇಕು. ಅವಾಗಲೇ ನಾನು ಹೇಳ್ತೀನಿ ಹಾ ಇದನ್ನ ಸೇಲ್ ಮಾಡಿ. ರ್ಯಾಂಡಮ್ ಆಗಿ ತಗೊಂತಾ ಇದ್ದೀನಿ ಅಲ್ವಾ. ಓಕೆ, ಅಂದ್ರೆ ಇದರಲ್ಲಿ ರಿಪ್ಲೇಸ್ಮೆಂಟ್ ಒಂದಿಲ್ಲ, ಇದೊಂದು ಇಂಪಾರ್ಟೆಂಟ್. ಇದು ಕಂಡೀಷನ್ ಇರೋದು. ಅವಾಗ ಏನ್ ಹೇಳ್ತಾರೆ, ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡಿ, ಫಾರ್ ದ ಸೇಲ್ ಅದರ್ವೈಸ್ ಇಟ್ ಇಸ್ ರಿಜೆಕ್ಟೆಡ್ ಅಂತ ಹೇಳ್ತಾರೆ. ಅಥವಾ ಯಾವ್ದಾದ್ರು ಒಂದ್ ಕೆಟ್ಟದ್ ಬಂದ್ರೆ ರಿಜೆಕ್ಟ್ ಆಗುತ್ತೆ. ಅಂತದ್ರಲ್ಲಿ ಒಂದು ಬಾಕ್ಸ್ ನಮಗೆ ಅವ್ರು ಸ್ಯಾಂಪಲ್ ಆಗಿ ಕೊಟ್ಟಿದ್ರು, ಏನು, ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ಎ ಬಾಕ್ಸ್ ಕಂಟೈನಿಂಗ್ 15 ಆರೆಂಜಸ್. ಒಂದು ಬಾಕ್ಸ್ ಅಲ್ಲಿ 15 ಆರೆಂಜಸ್ ಇದಾವೆ, ಅದರಲ್ಲಿ 12 ಚೆನ್ನಾಗಿರೋದಾವೆ, 3 ಕೆಟ್ಟದಿದಾವೆ. ಓಕೆ, ಬ್ಯಾಡ್ ಆರೆಂಜಸ್ ಇದಾವೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾರೆ, ಆ ಬಾಕ್ಸ್ ಆರೆಂಜಸ್ ಸೇಲ್ ಆಗಿ ಹೋಗ್ಬಿಡ್ತು ಅಂತ ಹೇಳ್ಬಿಡ್ತಾರೆ. ಅದರದ್ದು ಪ್ರೊಬ್ಯಾಬಿಲಿಟಿ ಮಾಡಬೇಕು. ಅರ್ಥ ಆಯ್ತಾ? ಕ್ವಶನ್ ಲಾಸ್ಟಿಗೆ ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದಾರೆ. ಏನಂದ್ರೆ ಇಲ್ಲಿ ನಮಗೆ ಅವರು ಕೊಟ್ಟಿರುವಂತ ಈ ಒಂದು ಬಾಕ್ಸ್ ಅಲ್ಲಿ ಬಹಳಷ್ಟು ಬಾಕ್ಸ್ ಇದ್ದು ಕಂಡೀಷನ್ ಏನ್ ಮಾಡ್ತಾನೆ ಇನ್ಸ್ಪೆಕ್ಟರ್, 3 ಆರೆಂಜಸ್ ತೊಡ್ತಾನೆ, ಚೆನ್ನಾಗಿದ್ರೆ ಸೇಲ್ ಮಾಡ್ತಿದ್ದ. ಓಕೆ, ಇವಾಗ ಅವ್ರು ನಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಅಲ್ಲಿ 15 ಆರೆಂಜಸ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಈ 15ರಲ್ಲಿ 12 ಗುಡ್ ಆರೆಂಜಸ್ ಇದಾವೆ, 3 ಕೆಟ್ಟದ ಆರೆಂಜಸ್ ಇದಾವೆ, ಬ್ಯಾಡ್ ಆರೆಂಜಸ್ ಇದಾವೆ. ಓಕೆ, ಆದ್ರೂ ಅವ ಏನ್ ಮಾಡ್ದ, ಈ ಬಾಕ್ಸ್ ಸೇಲ್ ಮಾಡ್ಬಿಟ್ಟ. ಸೇಲ್ ಮಾಡಕ್ ಯಾವಾಗ ಸಾಧ್ಯ ಇದೆ ಹೇಳಿ? ಅವರಿಗೆ ಚೆಕ್ ಮಾಡ್ಬೇಕಾದ್ರೆ 3 ಆರೆಂಜಸ್ ತಗೊಂಡಿರ್ತಾನ ಅವನು. ಇದರಿಂದ ಇನ್ಸ್ಪೆಕ್ಟರ್ ಆ 3 ಆರೆಂಜಸ್ ಕೆಟ್ಟದಿರೋದು ನಮಗ್ ಗೊತ್ತಿರತ್ತೆ, ಇನ್ಸ್ಪೆಕ್ಟರ್ ಗೊತ್ತಿರಲ್ಲ, ನಾವು ಮಿಕ್ಸ್ ಮಾಡಿ ಕಳ್ಸಿರ್ತೀವಿ. ಓಕೆ, ಅವ ಏನ್ ಮಾಡ್ತಾನೆ, 3 ಆರೆಂಜಸ್ ಚೆಕ್ ಮಾಡ್ತಾನೆ. ಅಂದ್ರೆ ಅವ್ನಿಗೆ ಸಿಕ್ಕಿರೋಂತ 3 ಆರೆಂಜಸ್ ಗುಡ್ ಆರೆಂಜಸ್ ಸಿಗ್ಲೇಬೇಕಲ್ವಾ, ಅವಾಗ್ಲೇ ಇದು ಅಪ್ರೂವಲ್ ಮಾಡ್ತಿದ್ನವ. ಸೊ ಅಂದ್ರೆ ಇದು ಆಲ್ರೆಡಿ ಹೇಳ್ಬಿಟ್ಟ ನಾವು, ಬಾಕ್ಸ್ ಈಸ್ ವಿಲ್ ಬಿ ಅಪ್ರೂವಲ್ ಫಾರ್ ಸೇಲ್ ಅಂತಂದ್ರೆ 3 ಸತಿನೂ ಅವನಿಗೆ ಸಿಕ್ಕಿರುವಂತದ್ದು ಗುಡ್ ಆರೆಂಜಸ್ ಸಿಕ್ಬಿಡ್ತು. ನಾವು ಲಗ್ಗಿದ್ವಿ, 3 ಸತಿ ಗುಡ್ ಆರೆಂಜಸ್ ಸಿಕ್ಬಿಟ್ಟಿದೆ, ಬ್ಯಾಡ್ ಆರೆಂಜ್ ಸಿಕ್ಕೇ ಇಲ್ಲ. ಓಕೆ, ಸೊ ಇದ್ರದ್ದು ಪ್ರೊಬ್ಯಾಬಿಲಿಟಿ ಅವರು ಫೈಂಡ್ ಮಾಡಂತ ಹೇಳ್ತಾ ಇರುವಂತದ್ದು. ನಮ್ಮ ಬಾಕ್ಸ್ ಯಾವಾಗ ಸೇಲ್ ಆಗುತ್ತೆ, 3 ಚೆನ್ನಾಗಿರುವಂತ ಆರೆಂಜಸ್ ಸಿಕ್ಕ ಮೇಲೆನೆ ಸೇಲ್ ಆಗುತ್ತೆ. ಬೈ ಚಾನ್ಸ್ ಅವನ ಇನ್ಸ್ಪೆಕ್ಟರ್ಗೆ ಏನ್ ಸಿಕ್ಬಿಟ್ಟಿದೆ, 3 ಚೆನ್ನಾಗಿರುವಂತ ಆರೆಂಜಸ್ ಸಿಕ್ಬಿಟ್ಟಿದೆ. ಓಕೆ, ಅದ್ರದ್ದು ಪ್ರೊಬ್ಯಾಬಿಲಿಟಿ ಮಾಡ್ಬೇಕು ಇವಾಗ. ಅಂದ್ರೆ ಫಸ್ಟ್ ಒನ್ ಕಂಡೀಷನ್ ಏನ್ ತಗೋಬೇಕು ಸ್ಟೂಡೆಂಟ್ಸ್, ಇವಾಗ ಇಲ್ಲಿ ನಾವು ಇವೆಂಟ್ ಇ ಈಸ್ ಫಸ್ಟ್ ಅವನು ರ್ಯಾಂಡಮ್ ಆಗಿ ಒಂದು ತಗೊಂತಾ ಇದ್ದಾನಲ್ವಾ, ಅದು ಗುಡ್ ಆರೆಂಜಸ್ ಆಗಿರ್ಬೇಕು. ಇಲ್ಲಿನೂ ಅದೇ ಬರಬೇಕು, ರ್ಯಾಂಡಮ್ಲಿ ಡ್ರಾನ್ ಆರೆಂಜ್ ಈಸ್ ಅ ಗುಡ್ ಆರೆಂಜ್ ಅಂತ ಹೇಳಿ ಬರೀರಿ. ಇದು ಫಸ್ಟ್ ಕಂಡೀಷನ್. ಓಕೆ, ಸೊ ನಾನು ಇಲ್ಲಿ ಡೈರೆಕ್ಟ್ ಆಗಿ ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂನ ಬರೀತಿದ್ದೀನಿ, ನೀವು ಅದನ್ನ ಕಂಟಿನ್ಯೂ ಬರಿ. ಇವನ್ ಇವೆಂಟ್ ಇ ಅಂತ ಏನು ತಗೊಂತೀರಾ, ಫಸ್ಟ್ ಡ್ರಾನ್ ಆರೆಂಜ್ ಇಸ್ ಅ ಗುಡ್ ಆರೆಂಜ್. ಇದ್ರದ್ದು ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಟೋಟಲ್ ಆರೆಂಜಸ್ ಎಷ್ಟಿದಾವೆ, 15 ಇದಾವೆ, ಅದರಲ್ಲಿ ಗುಡ್ ಆರೆಂಜಸ್ ಎಷ್ಟಿದಾವೆ, 12 ಇದೆ. 12 ಅಲ್ಲಿ ಯಾವ್ದಾದ್ರು ಒಂದು ತಗೊಂಡಿರ್ಬೋದಲ್ವಾ. ಓಕೆ, ಫಸ್ಟ್ ಒನ್ ಅದು ಆಯ್ತು. ಇನ್ ಸೆಕೆಂಡ್ ಒನ್ ಏನ್ ಬರಬೇಕು, ಸೆಕೆಂಡ್ ಡ್ರಾನ್ ಆರೆಂಜ್ ಇಸ್ ಆಲ್ಸೋ ಗುಡ್ ಆರೆಂಜಸ್ ಆಗಿರ್ಬೇಕು. ಅದಕ್ಕೆ ನಾವು ಯಾವ ತರ ಬರೀಬೇಕಂದ್ರೆ ಎಫ್ ಗಿವನ್ ಬೈ ಇ ಅಂತ ಬರೀಬೇಕು. ಎಫ್ ಗಿವನ್ ಬೈ ಇ, ಯಾಕಂದ್ರೆ ಸೆಕೆಂಡ್ ತಗೋಬೇಕಂದ್ರೆ ಫಸ್ಟ್ ತಗೊಂಡಿರ್ಬೇಕಲ್ವಾ ಅವನು, ಅದರ ಸಲುವಾಗಿ. ಇದ್ರದ್ದು ಆನ್ಸರ್ ಏನಾಗುತ್ತಂದ್ರೆ 15 ಅಲ್ಲಿ 1 ಹೋಯ್ತು ಅಂದ್ರೆ 14 ಉಳಿದಿರುತ್ತೆ. ಅದರಲ್ಲಿ ಗುಡ್ ಅಲ್ಲಿ 12 ಇತ್ತು, ಅದರಲ್ಲಿ 1 ಹೋದ್ರೆ 11 ಉಳಿದಿರುತ್ತೆ. ಇದು ಸೆಕೆಂಡ್. ಇನ್ನ ಬರುತ್ತೆ ಥರ್ಡ್ ಒನ್, ಪ್ರೊಬ್ಯಾಬಿಲಿಟಿ ಆಫ್ ಥರ್ಡ್ ಒನ್ ಜಿ ತಗೋತೀನಿ ನಾನು. ಜಿ ಗಿವನ್ ಬೈ ಇ ಇಂಟರ್ಸೆಕ್ಷನ್ ಎಫ್. ಇದು ಥರ್ಡ್ ನಿನ್ನೆ ಡಿಸ್ಕಷನ್ ಮಾಡಿದ್ವಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ. ಓಕೆ, ಇಂಟರ್ಸೆಕ್ಷನ್ ಆನ್ಸರ್ ಇವೆರಡು ಇದೆ. ಸೊ ಇವಾಗ ಥರ್ಡ್ ಒನ್ ಕೂಡ ಏನ್ ತಗೋಬೇಕು ನಾವು, ಗುಡ್ ಆರೆಂಜಸ್. ಯಾಕಂದ್ರೆ 3 ಗುಡ್ ಆರೆಂಜಸ್ ಇದೆ. ಸೊ ಥರ್ಡ್ ಡ್ರಾನ್ ಆರೆಂಜ್ ಇಸ್ ಆಲ್ಸೋ ಗುಡ್ ಅಂತ ಬರೀರಿ ನೀವು. ಇದ್ರದ್ದು ಆನ್ಸರ್ ಏನಾಗುತ್ತೆ ಅಂದ್ರೆ ಆಲ್ರೆಡಿ 2 ಹೋಗಿದಾವೆ, ಅಂದ್ರೆ ಉಳಿದಿರೋದೆಷ್ಟು ಇವಾಗ 13. ಗುಡ್ ಆರೆಂಜಸ್ 2 ಹೋಗಿದಾವೆ, ಉಳಿದಿರೋದೆಷ್ಟು ಇಲ್ಲಿ 10. ಈ 3 ಮಲ್ಟಿಪ್ಲಿಕೇಶನ್ ನಮ್ದು ಲಾಸ್ಟ್ ಆನ್ಸರ್. ಓಕೆ, ಎಸ್. ಸೊ ಇದನ್ನ 3ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಏನ್ ಮಾಡ್ತಾರೆ, ಪ್ರೊಬ್ಯಾಬಿಲಿಟಿ ಆಫ್ 3 ಆರೆಂಜಸ್ ಇದೆ, ಇ ಇಂಟರ್ಸೆಕ್ಷನ್ ಎಫ್ ಇಂಟರ್ಸೆಕ್ಷನ್ ಜಿ. ಆನ್ಸರ್ ಏನಾಗುತ್ತೆ, ಫಾರ್ಮುಲಾ ಮೊದಲಿಗೆ ಬರೋಣ, ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಗಿವನ್ ಬೈ ಇ. ಅರ್ಥ ಆಯ್ತಾ? ಯಾಕಿದ್ರೆ ನಾವು 2 ಬರೀಬೇಕು, ಇವೆರಡರದ್ದು ಮಲ್ಟಿಪ್ಲಿಕೇಶನ್, ಅದ್ರ ಜೊತೆಗೆ ಇದೊಂದು ಮಲ್ಟಿಪ್ಲೈ, 3 ಇದಾವೆ. ಜಿ ಗಿವನ್ ಬೈ ಇ ಇಂಟು ಎಫ್. ಇ ಇಂಟು ಎಫ್ ಅಂದ್ರೂ ಒಂದೇ, ಇ ಇಂಟರ್ಸೆಕ್ಷನ್ ಎಫ್ ಅಂದ್ರೂ ಒಂದೇ, ಇದು ನಿಮಗೆ ಗೊತ್ತಿರಲಿ. ಓಕೆ, ಸೊ ಫಸ್ಟ್ ಒನ್ ಆನ್ಸರ್ 12 ಬೈ 15 ಇತ್ತು. ಸೆಕೆಂಡ್ ಒನ್ 13 ಬೈ 15 ಇತ್ತಲ್ವಾ. ಸೆಕೆಂಡ್ ಒನ್ 13 ಬೈ 14 ಇತ್ತು. ಇಲ್ಲಿದೆ ನೋಡಿ, ಶಿಟ್ ಸಾರಿ ನಾನು ರಾಂಗ್ ಬರ್ತಿದ್ದೀನಿ. 13 ಅಲ್ಲ 11 ಇದೆ. 11 ಬೈ 14 ಒಂದು ಹೋಯ್ತಲ್ವಾ. 11 ಬೈ 14 ಲಾಸ್ಟ್ ಅಲ್ಲಿ 10 ಬೈ 13. ಓಕೆ, ಇಲ್ಲಿ ಒಂದು ಆರೆಂಜ್ ಹೋಯ್ತು, ಇಲ್ಲೊಂದು ಆರೆಂಜ್ ಹೋಯ್ತು. ಇಲ್ಲಿ ಟೋಟಲ್ ಎಲ್ಲನೂ ಕಡಿಮೆ ಮಾಡಬೇಕು, ಗುಡ್ ಆರೆಂಜಸ್ ಎಲ್ಲನೂ ಕಡಿಮೆ ಮಾಡ್ತಾ ಹೋಗ್ಬೇಕು. ಇವಾಗ 3ದು ಮಲ್ಟಿಪ್ಲಿಕೇಶನ್ ಕ್ಯಾನ್ಸಲ್ ಏನಾದರೂ ಆಗುತ್ತೆ ಚೆಕ್ ಮಾಡಿ ಸ್ಟೂಡೆಂಟ್ಸ್. 5 3 ಜಾ 5 2 ಜಾ. ಓಕೆ, 2 1 ಜಾ 2 7 ಜಾ. ಇದು ಬಿಟ್ಟರೆ ಮತ್ತೆ ಇಲ್ಲಿನ ಕ್ಯಾನ್ಸಲ್ 3 1 ಜಾ 3
3 6 ಓಕೆ, ಅದು ಬಿಟ್ಟರೆ ಮತ್ತೆ ಏನು ಕ್ಯಾನ್ಸಲ್ ಇಲ್ಲ ಅಂತ ಅನ್ಸುತ್ತೆ. 6 ಇಂಟು 11 ಅಂದರೆ 66. 7 ಇಂಟು 13 ಮಾಡಿ ಸ್ಟೂಡೆಂಟ್ಸ್ ಎಷ್ಟಾಗುತ್ತೆ? 21 91 ಆಗುತ್ತಾ? ಎಸ್, 13 ಇಂಟು 7 91. ಓಕೆ, 66/91 ಈಸ್ ದ ಫೈನಲ್ ಆನ್ಸರ್. ಓಕೆ, ಸೊ ಈ ಥರ ನಾವು ಇದನ್ನು ಸಾಲ್ವ್ ಮಾಡಬೇಕಾಗಿದೆ ನೋಡಿ ಸ್ಟೂಡೆಂಟ್ಸ್. ಅರ್ಥ ಆಗಿದ್ದರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್. 25 ಡಿವೈಡ್ ಬೈ 102, ಎಸ್ ಕರೆಕ್ಟ್ ಆನ್ಸರ್. ಸೊ ನೋಡಿ, ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಇದು ಅರ್ಥ ಆಗಿದ್ರೆ ಎಲ್ಲರೂ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್. ಇಲ್ಲ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ಮೆಸೇಜ್ ಮಾಡಿ, ಇಲ್ಲಾಂದರೆ ಎಸ್ ಅಂತ ಮೆಸೇಜ್ ಮಾಡಿ. ಜಸ್ಟ್ ಟೈಪ್ ಎಸ್, ಈ ಥರ ಎಸ್ ಅಂತ ಮೆಸೇಜ್ ಮಾಡಿ ಫಾಸ್ಟ್. ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಓಕೆ, ಇಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡಿ, ಇದನ್ನು ಸೇಮ್ ಅದೇ ಥರನಾಗಿರುವಂಥದ್ದು. ಎ ಫೈರ್ ಕಾಯಿನ್ ಆ್ಯಂಡ್ ಅನ್ಬಯಾಸ್ಡ್ ಕಾಯಿನ್ ಆರ್ ಟಾಸ್ಡ್. ಏನಿದೆ, ಒಂದು ಕಾಯಿನ್ ಇದೆ ನನ್ನ ಕಡೆ, ಅದಾದಮೇಲೆ ಇನ್ನೊಂದು ಡೈ ಇದೆ. ಓಕೆ, ಸೊ ಈ ಡಾಯ ಮತ್ತು ಕಾಯಿನ್ನ ಎರಡೂ ಎಟ್ ಎ ಟೈಮ್ ಟಾಸ್ ಮಾಡ್ತಾ ಇದ್ರೆ, ಲೆಟ್ ದ ಇವೆಂಟ್, ಫಸ್ಟ್ ಒನ್ ಇವೆಂಟ್ ಏನು ಹೇಳ್ತಾರೆ, ಹೆಡ್ ಅಪಿಯರ್ ಆನ್ ದ ಕಾಯಿನ್ ಅಂತ ಹೇಳ್ತಾರೆ, ಇದು ಫಸ್ಟ್ ಇವೆಂಟ್. ಓಕೆ, ಸೆಕೆಂಡ್ ಇವೆಂಟ್ ಬಿ ಇವೆಂಟ್ ಏನು ಹೇಳ್ತಾರೆ, ಬಿ ಇವೆಂಟ್ ಅಟ್ 3 ಆನ್ ದ ಡೈ ಅಂತಾರೆ. ಚೆಕ್ ವೆದರ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಆರ್ ನಾಟ್ ಅಂತ. ಫಸ್ಟ್ ಇದರದ್ದು ಸ್ಯಾಂಪಲ್ ಸ್ಪೇಸ್ ಬರ್ಕೊಂಡ್ಬಿಡೋಣ. ಓಕೆ, ನನಗೆ ಇಲ್ಲಿ ಹೆಡ್ ಬರ್ಬೋದು ಅಥವಾ ಟೇಲ್ ಬರ್ಬೋದು. ಇದ್ರದ್ದು ರಿಸಲ್ಟ್ ಏನು ಬರುತ್ತೆ, 1 2 3 4 5 6 ಬರುತ್ತೆ. ಸೊ ಇವಾಗ ಎರಡರದ್ದು ರಿಸಲ್ಟ್ ಬರೀಬೇಕಲ್ವ ನಾವು. ನನಗೆ ಫಸ್ಟ್ ಡೈ ರಿಸಲ್ಟ್, ಕಾಯಿನ್ ರಿಸಲ್ಟ್ ಹೆಡ್ ಬಂತು ಅಂದರೆ ಡೈ ರಿಸಲ್ಟ್ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, ಅಥವಾ 6 ಬರ್ಬೋದು. ಇದು ಹೆಡ್ ಜೊತೆ. ಅದಾದಮೇಲೆ ಟೇಲ್ ಜೊತೆನೂ 1 T2 T3 T4 T5 T6. ಇದು ನಮ್ಮದು ಸ್ಯಾಂಪಲ್ ಸ್ಪೇಸ್ ಆಗಿದೆ. ಇವಾಗ ಫಸ್ಟ್ ಇವೆಂಟ್ ಇ ಅವರೇ ಕೊಟ್ಟಿದ್ದಾರೆ. ಸೊ ಇವೆಂಟ್ ಇನ ಬರ್ಕೋಣ. ಇವೆಂಟ್ ಇ ಏನಿದೆ, ಹೆಡ್ ಅಪಿಯರ್ ಆನ್ ದ ಕಾಯಿನ್. ಓಕೆ, ಎ ಅಂತ ಕೊಟ್ಟಿದ್ದಾರೆ ಅಂದರೆ ಏನೇ ತಗೋಬೇಕು ನಾವು ಇಲ್ಲಿ. ಓಕೆ, ಇವೆಂಟ್ ಎ ಏನು ಕೊಟ್ಟಿದ್ದಾರೆ, ಹೆಡ್ ಅಪಿಯರ್ಸ್ ಆನ್ ದ ಕಾಯಿನ್. ಕಾಯಿನ್ ಮೇಲೆ ಹೆಡ್ ಬರಬೇಕು. ಹೆಡ್ ಬರೋದು ಇಲ್ಲಿದಲ್ಲ, H1 H2 H3 H4 H5 H6. ಓಕೆ, H6 ಇದಾಗಿದೆ ಫಸ್ಟ್ ರಿಸಲ್ಟು. ಏನು ಬಿದ ಕಂಡೀಷನ್ ಏನಿದೆ, ಇಲ್ಲಿದೆ ನೋಡಿ, 3 ಆನ್ ದ ಡೈ ಅಂತ ಹೇಳ್ತಾರೆ. 3 ಆನ್ ದ ಡೈ ರಿಸಲ್ಟ್ 3 ಬರಬೇಕು. H3 ಇದೆ, T3 ಇದೆ. ಇವೆರಡರದ್ದು ಇಂಟರ್ಸೆಕ್ಷನ್ ಅನ್ನು ತೊಗೊಂಡ್ಬಿಡೋಣ, ಯಾಕಂದರೆ ಇಂಡಿಪೆಂಡೆಂಟ್ ವೆಂಟಿಗೆ ಬೇಕಾಗತ್ತೆ. ಇವೆರಡರಲ್ಲಿ ಕಾಮನ್ H3 ಇದೆ. ಓಕೆ, ಸೊ ಇವೆಲ್ಲದ್ರದ್ದು ಪ್ರೊಬ್ಯಾಬಿಲಿಟಿ ಬರೀಬೇಕಲ್ವಾ. ಪ್ರೊಬ್ಯಾಬಿಲಿಟಿ ಆಫ್ ಎ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಅಂದರೆ 1 2 3 4 5 6 ಇದೆ. ಟೋಟಲ್ ಆನ್ಸರ್ ಎಷ್ಟಿತ್ತು, 12 ಇದಾವೆ, 6 ರಿಸಲ್ಟ್ ಅಂದರೆ ಇದಾಯಿತು 1/2. ಪಿ ಆಫ್ ಎ, ಪಿ ಆಫ್ ಬಿ ಎಷ್ಟಾಗುತ್ತೆ, 2 ಇದಾವೆ. ಸೊ 2 ಡಿವೈಡ್ ಬೈ 12 ಅಂದರೆ ಇದಾಗುತ್ತೆ 1/6. ಇದರ ಆನ್ಸರ್ ಆಗುತ್ತೆ 1 ಡಿವೈಡ್ ಬೈ 12. ಓಕೆ, ಸೊ ಇವಾಗ ನಾವು ಇಂಡಿಪೆಂಡೆಂಟ್ ಇವೆಂಟ್ ಚೆಕ್ ಮಾಡಬೇಕಂದ್ರೆ ಏನಿದೆ ನಮ್ಮದು ಫಾರ್ಮುಲಾ ಸ್ಟೂಡೆಂಟ್ಸ್, ಇಂಟರ್ಸೆಕ್ಷನ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರಬೇಕು. ಓಕೆ, ಇಂಟರ್ಸೆಕ್ಷನ್ ಆಲ್ರೆಡಿ ಆನ್ಸರ್ ನಮ್ಗೆ ಸಿಕ್ಕಿದೆ 1/12. ಇದ್ರ ಮಲ್ಟಿಪ್ಲಿಕೇಶನ್ ಆನ್ಸರ್ನು 1/12 ಬರಬೇಕಲ್ಲ, ಚೆಕ್ ಮಾಡೋಣ. ಪಿ ಆಫ್ ಎ ಆನ್ಸರ್ ಬಂದಿದೆ 1/2, ಪಿ ಆಫ್ ಬಿ ಆನ್ಸರ್ ಬಂದಿದೆ 1/6. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಇದ್ರ ಆನ್ಸರ್ ಕೂಡ 1/12 ಬರ್ತಾ ಇದೆ ಇಂಟರ್ಸೆಕ್ಷನ್ದು. ಅಂದರೆ ಇದ್ರ ಮೀನಿಂಗ್ ಏನನ್ನಂಗಾಯ್ತು, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್. ಕನ್ಕ್ಲೂಷನ್ ಬರೀಬೇಕಿಲ್ಲಿ. therefore A and B are, ಅವ್ರು ಅದನ್ನೇ ಕೇಳಿದ್ರಲ್ವಾ, ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ ಇದಾವ ಇಲ್ವಾ ಅಂತ. ಎಸ್, ಇವೆರಡು ಏನಾಗಿದ್ದಾವೆ, ಇಂಡಿಪೆಂಡೆಂಟ್ಸ್ ಅಂತ ಬರೆದ್ಬಿಟ್ರೆ ಮುಗೀತು. ಇಂಡಿಪೆಂಡೆಂಟ್ ಇವೆಂಟ್ ಅಂತ ಬರೀರಿ, ಇಂಡಿಪೆಂಡೆಂಟ್ ಕೂಡ ಇಂಡಿಪೆಂಡೆಂಟ್ ಇವೆಂಟ್ಸ್. ಎಷ್ಟು ಮಾಡಿದ್ರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು ನೋಡಿ. ಅರ್ಥ ಆಯ್ತಾ? 2 ಮಾರ್ಕ್ಸಲ್ಲಿ ಕೇಳ್ಬೋದು ಈ ಉತ್ತರ ಕ್ವಶನ್. ದ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 5. ಓಕೆ, ಸೊ ಇದರ ಮೇಲಿರುವಂಥ ಪ್ರತಿಯೊಂದು ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ಟೋಟಲಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು 14 15 ತನ 16 ತನ ಇರುವಂಥದ್ದು ಕ್ವಶನ್ ಅಲ್ವಾ ಇವು. ಎಸ್, ಹಾಗೇನೆ 2 MCQಗಳು ಇದಾವೆ. ಓಕೆ, 5th ಒನ್ ಕ್ವಶನ್ ಏನಿದೆ ನೋಡಿ, ಎ ಡೈ ಮಾರ್ಕ್ ವಿತ್ 1 2 3 ಇನ್ ರೆಡ್. ಓಕೆ, ಇಲ್ಲಿ ಡೈನ ಡ್ರಾ ಮಾಡ್ಕೊಳ್ಳೋಣ. ಒಂದು ಈ ತರ ಇದೆ, ಡೈ ಮಾರ್ಕ್ ವಿತ್ ರೆಡ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಎಷ್ಟಿದೆ ಅಂತ ಅದನ್ನು ರೆಡ್ ಅಲ್ಲೇ ಮಾಡೋಣ. 1 ಮಾರ್ಕ್ ಮಾಡಿದ್ದಾರೆ, 2 ಮಾರ್ಕ್ ಮಾಡಿದ್ದಾರೆ, 3 ಮಾರ್ಕ್ ಮಾಡಿದ್ದಾರೆ. ಅದಾದ್ಮೇಲೆ ಹೇಳ್ತಾರೆ 4 5 6 ಇನ್ ಗ್ರೀನ್.
ಓಕೆ, ಈ ಸೈಡ್ ಇರುತ್ತೆ, ಅದನ್ನ ಗ್ರೀನ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಗ್ರೀನ್ ಅಲ್ಲಿ ಮಾಡಿರೋದು ಈ ಕಡೆ ಬರೀತಾ ಇದ್ದೀನಿ ನೋಡಿ. ಎಷ್ಟು 4 5 6 ಅದು ನಮಗೆ ಕಾಣಿಸ್ತಾ ಇಲ್ಲ. ಅದಾದ್ಮೇಲೆ ಏನ್ ಹೇಳ್ತಾರೆ, ಇದನ್ನ ಥ್ರೋ ಮಾಡಿದ್ದಾರೆ. ಅಗೇನ್ ಲೆಟ್ ಎ ಬಿ ದ ಇವೆಂಟ್ ಅವರೇ ಕೊಟ್ಟಿದ್ದಾರೆ. ಸೊ ಇವೆಂಟ್ ಪ್ರಕಾರನೇ ಹೋಗೋಣ. ಇವೆಂಟ್ ಏನ್ ಕೊಟ್ಟಿದ್ದಾರೆ, ದ ನಂಬರ್ ಈಸ್ ಇವನ್, ನಂಬರ್ ಇವನ್ ಬರ್ಬೇಕಂತ ಹೇಳ್ತಾರೆ. ಇವನ್ ಬರೋದು ಯಾವುದು, 2 4 6. ಬಿ ಇಸ್ ದ ಕಂಡೀಷನ್, ಏನ್ ಹೇಳ್ತಾರೆ, ದ ನಂಬರ್ ಈಸ್ ರೆಡ್ ಅಂತ ಹೇಳ್ತಾರೆ. ರೆಡ್ ಮೇಲೆ ಬರುವಂತ ಪಾಸಿಬಿಲಿಟೀಸ್ ಯಾವ್ದು, 1 2 3 ರೆಡ್ ಬರೋದು. ಇವೆರಡ್ರದ್ದು ಇಂಟರ್ಸೆಕ್ಷನ್, ಎ ಇಂಟರ್ಸೆಕ್ಷನ್ ಬಿ. ಕಾಮನ್ ಏನಿದೆ, ಜಸ್ಟ್ 2 ಮಾತ್ರ ಇದೆ. ಸೊ ಇದ್ರದ್ದು ಆನ್ಸರ್ ಪ್ರೊಬ್ಯಾಬಿಲಿಟಿ ಆಫ್ ಎ ಎಷ್ಟಾಗುತ್ತೆ, 3/6 ಅಂದ್ರೆ 1/2. ಇದು ಕೂಡ 1/2ನೇ ಆಗುತ್ತೆ. ಅಗೇನ್ ಇಂಟರ್ಸೆಕ್ಷನ್ ಆನ್ಸರ್ ಏನಾಗುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ 1/6 ಆಗುತ್ತೆ. ಕರೆಕ್ಟಾ? ಎಸ್. ಸೊ ಇಂಟರ್ಸೆಕ್ಷನ್ ಒಂದೇ ಕಾಮನ್ ಇದೆ ಅಲ್ವಾ, 2 ಅನ್ನೋದು. ಸೊ ಹಾಗಾಗಿ ಇವಾಗ ನಾವು ಫಾರ್ಮುಲಾ ಅಪ್ಲೈ ಮಾಡೋಣ. ಇಂಟರ್ಸೆಕ್ಷನ್ ಇದು ಇಂಡಿಪೆಂಡೆಂಟ್ ಇವೆಂಟ್ ಆಗುತ್ತಾ ಇಲ್ವಾ ಅಂತ ಕೇಳಿದ್ದಾರೆ. ಆರ್ ದೇರ್ ಇಂಡಿಪೆಂಡೆಂಟ್ ಅಂತ. ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಪಿ ಆಫ್ ಎ ಆನ್ಸರ್ ಏನ್ ಬಂದಿದೆ, 1/2 ಬಂದಿದೆ. ರೆಡ್ ಅಂತ ಹೇಳಿದ್ರಲ್ವಾ, ಅವ್ರೇನ್ ಹೇಳಿದ್ರು, ಇವೆಂಟ್ ಅಲ್ಲಿ ದ ನಂಬರ್ ಈಸ್ ಇವನ್ ಅಂತ ಹೇಳಿದ್ರು, 2 4 6 ಬರುತ್ತೆ. ಅದಾದ್ಮೇಲೆ ಸೆಕೆಂಡ್ ಅಲ್ಲಿ ದ ನಂಬರ್ ಈಸ್ ರೆಡ್ ಬರುವಂತದ್ದು 1 2 3 ಮಾತ್ರ ಇದಾವೆ. ಕಾಮನ್ ಆಗಿದ್ದು 2 ಮಾತ್ರ. ಸೊ ಇವೆರಡ್ರದ್ದು ಆನ್ಸರ್ನ ನಾನು, ಇದನ್ನು 3/6 ಆಗಿತ್ತು, ಇದು 3/6 ಅಂದ್ರೆ 1/2 ಇಂಟು 1/2. 1/2 ಇಂಟು 1/2 1/4 ಆಗುತ್ತೆ. ಬಟ್ ಇಲ್ಲಿ ಆನ್ಸರ್ ಇರೋದು 1/6. ಸೊ ಇವೆರಡು ಈಕ್ವಲ್ ಆಗಲಿಲ್ಲ. ಸೊ ಈಕ್ವಲ್ ಆಗಲಿಲ್ಲ ಅಂತಂದ್ರೆ ಏನ್ ಬರೀಬೇಕಾಗಿದೆ ಕಂಡೀಷನ್, ಎ ಅಂಡ್ ಬಿ ಆರ್ ನಾಟ್ ಇಂಡಿಪೆಂಡೆಂಟ್ ಇವೆಂಟ್. ಎ ಅಂಡ್ ಬಿ ಆರ್ ನಾಟ್, ಇದನ್ನ ಮೆನ್ಷನ್ ಮಾಡ್ಬೇಕಾ, ಇಂಡಿಪೆಂಡೆಂಟ್ ಇವೆಂಟ್ಸ್ ಅರ್ಥ, ಇಲ್ಲ ಡಿಪೆಂಡೆಂಟ್ ಇವೆಂಟ್ ಅಂತಾನು ಬರೀಬಹುದು. ಅರ್ಥ ಆಗ್ತಾ ಇದೆ ಅಲ್ವಾ? ಎಸ್. ನೆಕ್ಸ್ಟ್ ಒನ್, ಇವೆಲ್ಲ ಎಸ್ ಏನಿದೆಪ್ಪ ಅಂತಂದ್ರೆ, ಎ ಅಂಡ್ ಬಿ ಆರ್ 2 ಇವೆಂಟ್ಸ್ ಅಂತ ಹೇಳ್ತಾರೆ. ಎ ಕೊಟ್ಟಿದ್ದಾರೆ, ಬಿ ಕೊಟ್ಟಿದ್ದಾರೆ, ಇಂಟರ್ಸೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲಿ ಕೇಳಿರೋದು ನಾಟ್ ಎ ಅಂದ್ರೆ ಎ ಡ್ಯಾಶ್, ಆ್ಯಂಡ್ ಅಂದ್ರೆ ಇಂಟರ್ಸೆಕ್ಷನ್, ನಾಟ್ ಬಿ ಅಂದ್ರೆ ಬಿ ಡ್ಯಾಶ್. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾ ಇರೋದು. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಆನ್ಸರ್ ಏನಾಗತ್ತಪ್ಪ ಅಂದ್ರೆ, ಇಲ್ಲಿ ನಾವು ಡಿ ಮಾರ್ಕ್ಸನ್ ಲಾನ ಅಪ್ಲೈ ಮಾಡಬೇಕು. ಯಾವ ತರ ಅಂದ್ರೆ, ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಆಗುತ್ತೆ. ಸೆಟ್ ಚಾಪ್ಟರ್ ಸ್ಟಡಿ ಮಾಡಿ ನೋಡಿ. ಇದೇನಾದ್ರೂ ಒಳಗಡೆ ಬಂದ್ರೆ ಯೂನಿಯನ್ ಇದ್ರೆ ಇಂಟರ್ಸೆಕ್ಷನ್ ಇದ್ರೆ ಯೂನಿಯನ್ ಆಗುತ್ತೆ. ಇವಾಗ ಅಗೇನ್ ಪ್ರಾಪರ್ಟಿ ನಾವು ಅಪ್ಲೈ ಮಾಡಿದ್ರೆ ಡ್ಯಾಶ್ ಇದು ಕಾಂಪ್ಲಿಮೆಂಟ್ರಿದು 1 ಮೈನಸ್ ಎ ಯೂನಿಯನ್ ಬಿ ಆಗುತ್ತೆ. ಕರೆಕ್ಟಾ? ಅಗೇನ್ 1 ಮೈನಸ್ ಎ ಯೂನಿಯನ್ ಬಿ ಇದು ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆ. ಏನು, ಪಿ ಆಫ್ ಎ, ನಾನು ಡೈರೆಕ್ಟ್ ವ್ಯಾಲ್ಯೂ ಫಿಲ್ ಅಪ್ ಮಾಡ್ತೀನಿ. ಪಿ ಆಫ್ ಎ ಎಷ್ಟಿದೆ, 1/4. ಪಿ ಆಫ್ ಬಿ 1/2 ಮೈನಸ್ ಇಂಟರ್ಸೆಕ್ಷನ್ 1/8. 1 ಮೈನಸ್, ಸೊ ಟೋಟಲ್ ಎಲ್ ಸಿ ಎಂ 8 ಆಗುತ್ತಾ? ಕರೆಕ್ಟಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 2 ಇಂದ ಎಸ್ 8 ಆಗುವಂಥದ್ದು. 4 2s 2 4s ಇಲ್ಲಿ 1 ಅಂದರೆ 2 + 4 - 1 1 ಮೈನಸ್ ಅದು 6 ಮೈನಸ್ 1 ಅಂದರೆ 5/8 ಆಗುತ್ತೆ. ಅಗೇನ್ ಇಲ್ಲಿ 8 LCM 8 ಮೈನಸ್ 5 ಅಂತಂದರೆ ಬಂದಿರೋದು ಫೈನಲ್ ಆನ್ಸರ್ 8/3 ಇಸ್ ದ ಲಾಸ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಎಸ್, ಅರ್ಥ ಆಗಿದ್ರೆ ಒಂದ್ಸತಿ ಎಸ್ ಅಂತ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಎಕ್ಸಸೈಸ್ ಸಾಲ್ವ್ ಮಾಡ್ತಾ ಎಸ್. ಕಮಾನ್ ಫ್ರೆಂಡ್ಸ್, ಎಲ್ಲರೂ ಒಂದ್ಸತಿ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಒಂದ್ಸತಿ ಎಸ್ ಅಂತ. ಇಲ್ಲ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಮೆಸೇಜ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒನ್ ಕ್ವಶನ್. ಓಕೆ, ನೆಕ್ಸ್ಟ್ ಒನ್ ಹೇಳ್ತಾರೆ, ಇವೆಂಟ್ ಎ ಆ್ಯಂಡ್ ಬಿ ಕೊಟ್ಟಿದ್ದಾರೆ. ಇವೆಂಟ್ ಎ ಕೊಟ್ಟಿದ್ದಾರೆ, ಇವೆಂಟ್ ಬಿ ಕೊಟ್ಟಿದ್ದಾರೆ. ಅಗೇನ್ ಇಲ್ಲಿ ಏನು ಕೊಟ್ಟಿರುವಂಥದ್ದು, ಪ್ರೊಬ್ಯಾಬಿಲಿಟಿ ಆಫ್ ನಾಟ್ ಎ ಅಂದರೆ ಎ ಡ್ಯಾಶ್, ಆರ್ ಅಂದರೆ ಯೂನಿಯನ್ ಬಿ ಡ್ಯಾಶ್
ಇದರ ಆನ್ಸರ್ 1/4 ಇದೆ ಅಂತ ಕೊಟ್ಟಿದ್ದಾರೆ. ವೆದರ್ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇದಾವ ಇಲ್ವಾ ಅಂತ ಚೆಕ್ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಡೈರೆಕ್ಟ್ ಈ ಥರ ಚೆಕ್ ಮಾಡ್ಬೋದು. ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಕೊಟ್ಟಿರುವಂಥದ್ದು. ಸೊ ಇದನ್ನ ನಾವು ಡಿ ಮಾನ್ಸನ್ ಲಾ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಆಗುತ್ತಾ, ಕರೆಕ್ಟಾ? ಓಕೆ, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಆದ್ರೆ ಇಲ್ಲಿ ಅಗೇನ್ ಏನಾಗಿರುವಂಥದ್ದು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ಬರೀಬೋದಾ? ಓಕೆ, ಇದ್ರ ಆನ್ಸರ್ ಅವರೇ ಕೊಟ್ಟಿದ್ದಾರೆ 1/4 ಇದೆ ಅಂತ. ಓಕೆ, ಇದು ಈ ಕಡೆ ತಗೊಂಡು ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳಿ. 1 ಮೈನಸ್ 1/4 ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆನ್ಸರ್ ಸಿಕ್ಬಿಡುತ್ತೆ ನನಗೆ. ಎಷ್ಟಿದೆ? 4 ಇದೆ. 4 ಮೈನಸ್ 1 ಅಂದ್ರೆ 3/4 ಇದಾಗಿದೆ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಆನ್ಸರ್ ಸಿಕ್ತು 3/4. ಇವಾಗ ಮಲ್ಟಿಪ್ಲಿಕೇಶನ್ ರೂಲ್ ಪ್ರಕಾರ ನಾವೇನ್ ಮಾಡ್ಕೋಬೇಕು, ಇವೆರಡ್ರದ್ದು ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡ್ಕೋಬೇಕಲ್ವಾ. ಎ ಇಂಟರ್ಸೆಕ್ಷನ್ ಬಿ ಇದ್ರ ಆನ್ಸರ್ ಕೂಡ 3/4 ಬರಬೇಕು. ಅಂದ್ರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆನ್ಸರ್. ಓಕೆ, ಪಿ ಆಫ್ ಎ ಆನ್ಸರ್ ಎಷ್ಟಿದೆ? 1/2 ಇದೆ ಇಂಟು 7/12 ಇದೆ. ಇದೆಲ್ಲಿ ಈಕ್ವಲ್ ಆಗಕ್ಕೆ ಸಾಧ್ಯನೇ ಇಲ್ಲ. 7/24 this is not equals to 3/4. then conclusion ಏನು? A and B are not independent event ಅಂತ ಬರೆದ್ಬಿಟ್ರೆ ಮುಗೀತು ನೋಡಿ. ಸಿಂಪಲ್ ಇದೆನಾ? ಇಲ್ಲಿ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಇಲ್ಲಿ ಬರ್ಕೋಬೇಕಾಗಿರೋದು ಈವನ್ ನಂಬರ್ದು ಆಡ್ ನಂಬರ್ದು. ಸ್ಟೂಡೆಂಟ್ಸ್ ಫಸ್ಟ್ ಒಂದ್ ಸತಿ ಕ್ರಾಸ್ ಮಾಡಿದ್ದು ಬರೀಬೇಕು. ಒಂದ್ ಸತಿ ನಾನು ಡೈನ ಥ್ರೋ ಮಾಡಿದ್ರೆ ಏನ್ ಪಾಸಿಬಿಲಿಟಿ ಬರುತ್ತೆ? 1 2 3 4 5 6. ಓಕೆ, ಇವೆಂಟ್ ಇ ಅಂತ ತಗೋತೀನಿ. ಇವನ್ ನಂಬರ್ ಬರೋದು ಏನಿಲ್ಲ ಇದೆ 2 4 6. ಎಫ್ ಇ ಡ್ಯಾಶ್ ತಗೋತೀನಿ. ಇ ಡ್ಯಾಶ್ ಅಂದ್ರೆ ಏನು? ಆಡ್ ನಂಬರ್ ಬರೋದು 1 3 5 ಇದೆ. ಸೊ ಇವೆರಡರದ್ದು ಪ್ರೊಬ್ಯಾಬಿಲಿಟಿ 1/2 ಇದೆ ಅಲ್ವಾ. ಓಕೆ, ಇವನ್ದು 1/2. ಅಗೇನ್ ಪ್ರೊಬ್ಯಾಬಿಲಿಟಿ ಆಫ್ ಇ ಡ್ಯಾಶ್ ಇದು ಕೂಡ 1/2 ಇದೆ. ಇವೆರಡು ಯಾವಾಗಲೂ ಇಂಟರ್ಸೆಕ್ಷನ್ ಆಗಲ್ಲ. ಓಕೆ, ಇವಾಗ ಏನ್ ಕೇಳಿದ್ರು? ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಇ ಡ್ಯಾಶ್. ಇದನ್ನ ಎ ಅಂತ ಬರೀತೀನಿ ನಾನು. ಓಕೆ, ಪೂರಾ ರಿಸಲ್ಟು ಏನಂತ ಹೇಳ್ತಾರೆ ಅವರು? ಗೆಟ್ಟಿಂಗ್ ಅನ್ ಆಡ್ ನಂಬರ್ ಅಟ್ ಲೀಸ್ಟ್ 1. ಓಕೆ, ಅದು ಎ ಇದೆ ಅಂತ ಅನ್ಕೊಳ್ಳಿ. ಅದನ್ನ ನಾವು ಈ ತರ ಬರೀಬೋದಾ? 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್. ಎ ಡ್ಯಾಶ್ ಅಂದ್ರೆ ಗೆಟ್ಟಿಂಗ್ ಅನ್ ಆಡ್ ನಂಬರ್ ಇದ್ದಲ್ಲಿ ನಾವು ಇವನ್ ನಂಬರ್ ತಗೋಬೇಕು. ಸೊ ಇವನ್ ನಂಬರ್ ತಗೋಬೇಕಂದ್ರೆ 1 ಮೈನಸ್ ಇದು ಒಂದ್ ಸತಿ ನಾನು ಇಲ್ಲಿ ಬರ್ತೀನಿ 1/2. ಅದನ್ನೇ 3 ಸತಿ ಬರ್ಕೊಂಡ್ರೆ 1/2 ಇಂಟು 1/2 ಇಂಟು 1/2 ಆಗುತ್ತೆ. ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಬೇಕು. 1/8 ಆಗುತ್ತೆ. 8 LCM ತಗೊಂಡ್ರೆ ಏನಾಗುತ್ತೆ? ಇಲ್ಲಿ 8 ಮೈನಸ್ 1 ಡಿವೈಡ್ ಬೈ 8 ಅಂದ್ರೆ 8 ಮೈನಸ್ 1 ಅಂದ್ರೆ 7/8 ಇಸ್ ದ ಫೈನಲ್ ಆನ್ಸರ್. ಇಷ್ಟೇ ಬರೆಯೋದಿದೆ ನೋಡಿ. ಓಕೆ, ಸೊ ಇದು ಕೂಡ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 1 ಅಥವಾ 2 ಅಲ್ಲಿ ಕೇಳಿದ್ದಾರೆ. ಲಾಸ್ಟ್ ಕ್ವಶನ್ 2 ಮಾರ್ಕ್ಸ್ಗೆ. ಓಕೆ, ಸೊ ನೆಕ್ಸ್ಟ್ ಒನ್ ಕ್ವಶನ್ ಇದೆ ಅಲ್ವಾ, ರಿಪೀಟ್ ಆಗಿದೆ ಮತ್ತೆ. ಓಕೆ, ನೆಕ್ಸ್ಟ್ ಒನ್ ಕ್ವಶನ್ ಏನಿದೆ ಅಂದ್ರೆ ಇಲ್ಲಿ 2 balls ಆರ್ ಡ್ರಾನ್ ರ್ಯಾಂಡಮ್ಲಿ ಅಂತ ಹೇಳ್ತಾರೆ ವಿತ್ ರಿಪ್ಲೇಸ್ಮೆಂಟ್. ಇದು ಇಂಪಾರ್ಟೆಂಟು. ವಿತ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ ಫಸ್ಟ್ ಕ್ವಶನ್ ಬಂದ. ಎ ಬಾಕ್ಸ್ ಕಂಟೈನಿಂಗ್ 10 ಬ್ಲ್ಯಾಕ್ ಇದಾವ ಅಂತ ಹೇಳ್ತಾರೆ. ಇಲ್ಲೊಂದು ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ 10 ಬ್ಲ್ಯಾಕ್ ಬಾಲ್ ಇದಾವೆ. ಅಗೇನ್ 8 ರೆಡ್ ಬಾಲ್ ಇದಾವೆ. ಓಕೆ, 8 ರೆಡ್ ಬಾಲ್ಸ್ ಇದಾವೆ. ಫೈಂಡ್ ದ ಪ್ರೊಬ್ಯಾಬಿಲಿಟಿ. ಫಸ್ಟ್ ಒನ್, ಬೋತ್ ದ ಬಾಲ್ಸ್ ಆರ್ ರೆಡ್. ಇದು ಏನಾಗಿದೆ ಅಂದ್ರೆ ಕಂಡೀಷನಲ್ ಮಲ್ಟಿಪ್ಲಿಕೇಶನ್ ರೂಲು. ಪ್ರೊಬ್ಯಾಬಿಲಿಟಿ ಆಫ್ ಈವನ್. ಫಸ್ಟ್ ಡ್ರಾನ್ ಬಾಲ್ ಇಸ್ ರೆಡ್ ಅಂತ ಹೋಗ್ತೀನಿ. ಟೋಟಲ್ ಬಾಲ್ 18 ಇದಾವೆ, 8 ಇರುತ್ತೆ. ಓಕೆ, ಸೆಕೆಂಡ್ ಡ್ರಾನ್ ಬಾಲ್ ಇಸ್ ಆಲ್ಸೋ ರೆಡ್ಡೇ ತಗೋಬೇಕಲ್ವಾ. ಅಂದ್ರೆ ಎಫ್ ಗಿವನ್ ಬೈ ಇ ಕೂಡ ಏನಾಗುತ್ತೆ? 8/18 ಆಗುತ್ತೆ. ಯಾಕಂದ್ರೆ ಇದರಲ್ಲಿ ವಿತ್ ರಿಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಸೊ ಹಾಗಾಗಿ 8/18 ಇವೆರಡರದ್ದು ಮಲ್ಟಿಪ್ಲಿಕೇಶನ್ ಇಂಟರ್ಸೆಕ್ಷನ್ ಆಗಿರುತ್ತೆ. ಸೊ ಇದು ನಿಮ್ದು ಫಸ್ಟ್ ಆನ್ಸರ್. ಓಕೆ, ಗಿವನ್ ಬೈ ಅಂದ್ರೆ ಇದು ಎರಡು ನೀವು ಫಾರ್ಮುಲಾ ಬರೀರಿ ಇವೆರಡರನ್ನು. ಓಕೆ, 8/18 8/18 ಅಂದ್ರೆ ಹೋಲ್ ಸ್ಕ್ವೇರ್ ಆಗಿರುವಂಥದ್ದು. ಸೊ ಇಲ್ಲಿ ಬೇಕಿದ್ರೆ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 4 ಜಾ 2 9 ಜಾ. ಅಗೇನ್ ಮತ್ತೇನು ಕ್ಯಾನ್ಸಲ್ ಆಗಲ್ಲ. 4 ಸ್ಕ್ವೇರ್ ಅಂದ್ರೆ 16, 9 ಸ್ಕ್ವೇರ್ ಅಂದ್ರೆ 81. ಸೊ ಇದನ್ನು MCQ ಅಲ್ಲಿ ಬಂದಿದೆ ನೋಡಿ. ಓಕೆ, ಸೊ 16/81 ನಿಮ್ಮ ಪ್ರಿಪರೇಟರಿಯಲ್ಲಿ ಕೇಳಿದ್ರು ಈ ಒಂದು ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಅಥವಾ ಲಾಸ್ಟ್ ಎಕ್ಸರ್ಸೈಸ್ ಅಲ್ಲಿನೇ ಬಂದಿದೆ ಇದು. ಓಕೆ, ನೆಕ್ಸ್ಟ್ ಒನ್, ಫಸ್ಟ್ ಬಾಲ್ ಈಸ್ ಬ್ಲ್ಯಾಕ್ ಅಂತ ಹೇಳ್ತಾರೆ. ಸೆಕೆಂಡ್ ಬಾಲ್ ರೆಡ್ ಆಗಬೇಕು. ಇದನ್ನು ಅದೇ ತರನಾಗಿ ಮಾಡುವಂಥದ್ದು. ಓಕೆ, ಸೊ ಇದು ಸೆಕೆಂಡ್ ಕ್ವಶನ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಂತ ತಗೋತೀನಿ ನಾನು. ಓಕೆ, ಫಸ್ಟ್ ಬಾಲ್ ಏನಾಗಬೇಕಂತ ಹೇಳ್ತಾರೆ ಅವರು? ಬ್ಲ್ಯಾಕ್ ಆಗಬೇಕು. ಬ್ಲ್ಯಾಕ್ ಆಗಬೇಕಂದ್ರೆ 10/18 ಆಗುತ್ತೆ. ಸೆಕೆಂಡ್ ಬಾಲು ತಗೋಬೇಕಂದ್ರೆ ಫಸ್ಟ್ ಬಾಲ್ ಡ್ರಾನ್ ಆಗಿರ್ಬೇಕಲ್ವಾ, ಬಿ ಗಿವನ್ ಬೈ ಇದೆಷ್ಟಾಗುತ್ತೆ? ಅದು ರೆಡ್ ಆಗ್ಬೇಕಂತಂದ್ರೆ ಇಲ್ಲಿನೂ ರಿಪಿಟೇಷನ್ ಇದೆ. ಸೊ ಹಾಗಾಗಿ ರೆಡ್ ತಗೋತೀವಿ 8/18. 18 ಕಡಿಮೆ ಆಗಲ್ಲಲ್ವಾ, ರಿಪಿಟೇಷನ್ ಇದೆ, ವಿತ್ ರಿಪಿಟೇಷನ್ ಇದೆ. ಸೊ ಇವೆರಡರದ್ದು ಮಲ್ಟಿಪ್ಲಿಕೇಶನ್ ಆನ್ಸರ್ ಆಗುತ್ತೆ ಎ ಇಂಟರ್ಸೆಕ್ಷನ್ ಬಿ. ಇದೇನಿದೆ 10/18 ಇಂಟು 8/18. ಸೊ ಇಲ್ಲಿನೂ ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 9 ಜಾ 2 5 ಜಾ
2 4 ಜಾ 2 9 ಜಾ. ಓಕೆ ಕರೆಕ್ಟಾ? ಸೊ 5 into 4 20, 9 into 9 81. 20/81 is the answer. ಇನ್ನು ಅದೇ ತರನಾಗಿ ನೆಕ್ಸ್ಟ್ ಒನ್ ಆಫ್ ದಮ್ ಇಸ್ ಅ ಬ್ಲ್ಯಾಕ್ ಅದರ್ ಇಸ್ ಅ ರೆಡ್ ಅಂತ ಹೇಳ್ತಾರೆ. ಎರಡರಲ್ಲಿ ಯಾವ್ದಾದ್ರು ಒಂದು ಬ್ಲ್ಯಾಕ್ ಆಗಿರ್ಬೇಕು ಅಥವಾ ರೆಡ್ ಆಗಿರ್ಬೇಕು ಅಂತ ಹೇಳ್ತಾರೆ. ಒನ್ ಆಫ್ ದಮ್ ಇಸ್ ಬ್ಲ್ಯಾಕ್ ಅದರ್ ಇಸ್ ರೆಡ್. ಇಲ್ಲಿ ಎರಡು ಪಾಸಿಬಿಲಿಟೀಸ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ನಾವಿಲ್ಲಿ ಫಸ್ಟು ರೆಡ್ ಆದ್ರೂ ತಗೋಬಹುದು ಅಥವಾ ಬ್ಲ್ಯಾಕ್ ಆದ್ರೂ ತಗೋಬಹುದು. ಫಸ್ಟ್ ಒನ್, ಸೊ ಅದು ಫಸ್ಟ್ ರೆಡ್ ಫಸ್ಟ್ ಏನ್ ಹೇಳಿದ್ರು, ಒನ್ ಆಫ್ ದಮ್ ಇಸ್ ಅ ಬ್ಲ್ಯಾಕ್ ಅದರ್ ಇಸ್ ರೆಡ್. ಫಸ್ಟ್ ಒನ್ ಆಫ್ ದಮ್ ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದು ರೆಡ್ ಇದ್ರೆ ಒಂದು ಬ್ಲ್ಯಾಕ್ ಇರಬೇಕು, ಅಥವಾ ಬ್ಲ್ಯಾಕ್ ಇದ್ರೆ ಇನ್ನೊಂದು ರೆಡ್ ಇರಬೇಕು. ಇದ್ರದ್ದು ಪ್ರೊಬ್ಯಾಬಿಲಿಟಿ ಮಾಡಬೇಕು. ಓಕೆ, ಸೊ ಇದು ಕೂಡ ಸಿಂಪಲ್ ಆಗಿರುವಂತ ಕ್ವಶನ್ ಆಗಿದೆ. ಸೊ ಇಲ್ಲಿ ಎರಡು ಪಾಸಿಬಿಲಿಟೀಸ್ ಇದೆ. ಫಸ್ಟ್ ರೆಡ್ ಬರ್ಬೋದು, ಆಮೇಲೆ ಬ್ಲ್ಯಾಕ್ ಬರ್ಬೋದು. ಈ ತರ ನಾವು ಇದನ್ನ ಸಾಲ್ವ್ ಮಾಡಿ ಕಂಪ್ಲೀಟ್ ಮಾಡ್ಬೇಕು. ಒನ್ ಆಫ್ ದಮ್ ಅಂತ ಹೇಳಿದ್ರಲ್ವಾ, ಇದು ಬರ್ಬೋದು. ಇದ್ರ ಜೊತೆಗೆ ಪ್ಲಸ್ ಹಾಕಿ ಪ್ರೊಬ್ಯಾಬಿಲಿಟಿ ಆಫ್ ಫಸ್ಟ್ ಬ್ಲ್ಯಾಕ್ ತಗೊಂಡು ಆಮೇಲೆ ರೆಡ್ ತಗೋಬಹುದು. ಒನ್ ಆಫ್ ದಮ್ ಹೇಳಿರೋ ಸಲುವಾಗಿ. ಓಕೆ, ಫಸ್ಟ್ ಬ್ಲ್ಯಾಕ್ ಅಥವಾ ಸೆಕೆಂಡ್ ಬ್ಲ್ಯಾಕ್. ಸೊ ಇವೆರಡದ್ದು ನೀವು ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಒನ್ ಕ್ವಶನ್ಗೆ ಹೋಗೋಣ ನಾವು. ಓಕೆ, ಕ್ವಶನ್ ನಂಬರ್ 14. ಈ 14 ಏನಿದೆ ನೋಡಿ ಸ್ಟೂಡೆಂಟ್ಸ್, ಇಂಟಿಗ್ರೇಷನ್ 2-3 ಮಾರ್ಕ್ಸ್ ಮಾಡಿ. ಓಕೆ, ಮಾಡೋಣ. ಪೂರಾ ಚಾಪ್ಟರ್ ಅಪ್ಲೋಡ್ ಮಾಡಿದ್ದೀನಿ ನಾನು. 8 hours ಒಂದೇ ಒಂದು ವಿಡಿಯೋದಲ್ಲಿ ಇದೆ ನೋಡಿ. ಓಕೆ, ಸೊ ಎಲ್ಲ ಎಕ್ಸಸೈಸು ಎಲ್ಲ ಎಕ್ಸಾಂಪಲ್ಸ್ಗಳನ್ನ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸಾಲ್ವ್ಡ್ ಎಕ್ಸಾಂಪಲ್, ಎಕ್ಸಸೈಸ್ ಎಕ್ಸಾಂಪಲ್ ವಿತ್ ಕಾನ್ಸೆಪ್ಟ್ಸು. ಒಂದು ಎಕ್ಸಾಂಪಲ್ ಮಿಸ್ ಮಾಡಿಲ್ಲ, ಎಲ್ಲಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಆ ವಿಡಿಯೋ ಅವೈಲೇಬಲ್ ಇದೆ. 8 hours ಇದೆ ಸ್ಟೂಡೆಂಟ್ಸ್. ಓಕೆ, ನೀವು ನೋಡಿರ್ಬೋದು ಎಲ್ಲರೂ ಒಂದು ಶಾರ್ಟ್ ವಿಡಿಯೋದಲ್ಲಿ 1 hour 2 hour ಅಲ್ಲಿ ಕಂಪ್ಲೀಟ್ ಮಾಡೋದು. ಹೇಗೆ ಕಂಪ್ಲೀಟ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಒಂದು ಮಿನಿಮಮ್ ನಾವು ಕಾಲೇಜಲ್ಲಿ ತಗೋಬೇಕಾದ್ರೆ ಮಿನಿಮಮ್ 1 month ಅಥವಾ 45 days ತಗೊಂತೀವಿ ಅದನ್ನ ಕಂಪ್ಲೀಟ್ ಮಾಡಲಿಕ್ಕೆ. ಅದನ್ನ ನಾವು ತಗೊಂಡು ಬಂದು ಒನ್ ಶಾರ್ಟ್ ವಿಡಿಯೋ ಅಂತ ಹೇಳಿ 40 minutes 1 hour 2 hour ಅಲ್ಲಿ ಪೂರಾ ಚಾಪ್ಟರ್ ಕಂಪ್ಲೀಟ್ ಮಾಡುತ್ತೆ. 3 hour ಅಲ್ಲಿ ಪೂರಾ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ರೆ ಅಂತಾನೆ ಅನ್ಕೊಳ್ಳಿ. ಮ್ಯಾಕ್ಸಿಮಮ್ ಕ್ವಶನ್ ಮಿಸ್ ಮಾಡ್ತಾರೆ. ಇಂಪಾರ್ಟೆಂಟ್ ಕ್ವಶನ್ ಮಾಡ್ತಾ ಹೋದ್ರೆ ಕಂಪ್ಲೀಟ್ ಆಗೇ ಆಗುತ್ತೆ. ಓಕೆ, ಸೊ ಅದನ್ನ ನಾನು ಯಾವುದೇ ಬರಲಿ ಬಿಡಲಿ ಎಲ್ಲಾನು ಸಾಲ್ವ್ ಮಾಡಿದ್ವಿ. ಸೊ ನೀವು ಯಾವ್ದು ಬೇಕೋ ಅದನ್ನ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಎಲ್ಲಾನು ಮಾಡ್ಬೇಕಂತ ಏನಿಲ್ಲ, ಬಟ್ ನಿಮಗೆ ಕಾನ್ಸೆಪ್ಟ್ ಗೊತ್ತಾಗಬೇಕು. ಯಾವುದೋ ಒಂದು ಕ್ವಶನ್ ಗೊತ್ತಾಗಲಿಲ್ಲ ಅಂತ ಅವಾಗ ಬೇಕೇ ಆಗುತ್ತಲ್ವಾ. ಸೊ ಅದರ ಸಲುವಾಗಿ. ಓಕೆ, ಸೊ ಈ ಟೈಮಲ್ಲಿ ಮೇ ಬಿ ಟೈಮ್ ಸ್ವಲ್ಪ ಕಡಿಮೆ ಇದೆ, ನಿಮಗೆ ಶಾರ್ಟ್ ಅಲ್ಲಿ ಬೇಕು ಅಂತಂದ್ರೆ ಅಬ್ಸರ್ವ್ ಮಾಡಿ ರೆಫರ್ ಮಾಡ್ಬೋದು. ಬಟ್ ನಮಗೆ ಎಲ್ಲಾನು ಕಾನ್ಸೆಪ್ಟ್ ವೈಸ್ ಬೇಕು, ಪ್ರತಿಯೊಂದು ಕ್ವಶನ್ಸ್ ಆನ್ಸರ್ ಬೇಕಂದ್ರೆ ನೀವು ಅದನ್ನ ರೆಫರ್ ಮಾಡಿ. ಓಕೆ, ಸೊ ಇವಾಗ ಇಲ್ಲಿ ಅದನ್ನ ಇದೇ ತರನಾಗಿರುವಂತಹ ಒಂದು ಕ್ವಶನ್ ನೋಡಿ. ಫೈಂಡ್ ಇಲ್ಲಿ ಏನಂತಾರೆ, ಪ್ರೊಬ್ಯಾಬಿಲಿಟಿ ಆಫ್ ಸಾಲ್ವಿಂಗ್ ಎ ಸ್ಪೆಸಿಫಿಕ್ ಪ್ರಾಬ್ಲಮ್ ಇಂಡಿಪೆಂಡೆಂಟ್ಲಿ ಎ ಅಂಡ್ ಬಿ. ಇಲ್ಲಿ ಇಬ್ಬರಿದ್ದಾರೆ, ಅವ್ರು ಇಂಡಿಪೆಂಡೆಂಟ್ಲಿ ಅಂದ್ರೆ ನಿಮ್ಮಾಗೆಲ್ಲ ಕಾಪಿ ಮಾಡಲ್ಲ, ಡಿಸ್ಕಷನ್ ಮಾಡಲ್ಲ, ಇಂಡಿಪೆಂಡೆಂಟ್ಲಿ ಸಾಲ್ವ್ ಮಾಡ್ತಾರೆ. ಯಾವುದೇ ಒಂದು ಎಕ್ಸಾಂಪಲ್ ಕೊಟ್ಟರೆ ಅದರದ್ದು ಪ್ರೊಬ್ಯಾಬಿಲಿಟಿ ಕೊಟ್ಟಿದ್ದಾರೆ ಅವ್ರು. ಏನು ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಡಿಪೆಂಡೆಂಟ್ಲಿ ಸಾಲ್ವ್ ಮಾಡ್ತಾನೆ ಅಂತ ಯಾರಿಗೂ ಕೇಳಲ್ಲ. ನಾನು MCQ ಕ್ವಶನ್ ಆನ್ಸರ್ ಕೂಡ ಸಿಗ್ನಲ್ ಮಾಡಿ ಕೇಳಲ್ಲ. ಓಕೆ, ಇಂಡಿಪೆಂಡೆಂಟ್ಲಿ ಸಾಲ್ವ್ ಮಾಡ್ತಾರೆ. ಪಿ ಆಫ್ ಬಿನು ಇಂಡಿಪೆಂಡೆಂಟ್ಲಿ ಸಾಲ್ವ್ ಮಾಡೋದು 1/3 ಇದೆ. ಓಕೆ, ಅಗೇನ್ ಇಫ್ ಬೋತ್ ಆರ್ ಟ್ರೈಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ ಫೈಂಡ್ ದ ಪ್ರೊಬ್ಯಾಬಿಲಿಟಿ. ಇಬ್ರು ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅಂತ ಹೇಳ್ಬಿಡ್ತಾರೆ. ಸಾಲ್ವ್ ಯಾವಾಗ ಆಗುತ್ತೆ, ಎ ಸಾಲ್ವ್ ಮಾಡಬೇಕು ಅಥವಾ ಬಿ ಸಾಲ್ವ್ ಮಾಡಬೇಕು. ಅಂದ್ರೆ ನಾವಿಲ್ಲಿ ಫಾರ್ಮುಲಾ ಏನಾಗುತ್ತೆ, ಎ ಆರ್ ಬಿ ಅಂದ್ರೆ ಎ ಯೂನಿಯನ್ ಬಿ ಅಂದಾಗೆ. ಫಾರ್ಮುಲಾ ಏನಿದೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಇಂಡಿಪೆಂಡೆಂಟ್ ಇವೆಂಟ್ ಇದೆ ಅಂದ್ರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್, ಪಿ ಆಫ್ ಎ ಆನ್ಸರ್ 1/2 ಪ್ಲಸ್ 1/3. ಇಲ್ಲಿ 1/2 ಇಂಟು 1/3. LCM ಎಷ್ಟಾಗುತ್ತೆ, 6 ಆಯ್ತಾ. ಇದು 1/6 ಅಂತ ಬರೀಬೋದಾ? ಅಂದ್ರೆ 6 LCM ಆಗಿದ್ರೆ ಇಲ್ಲಿ 3, ಇಲ್ಲಿ 2, ಇಲ್ಲಿ 1. 3 + 2 - 1 5 - 1 ಅಂದ್ರೆ 4/6 ಅಂದ್ರೆ 2/3 ಇಸ್ ದ ಫಸ್ಟ್ ಒನ್ ಆನ್ಸರ್. ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ ದ ಪ್ರಾಬ್ಲಮ್. ಹಿಂದೆ ಮಾಡಿದೀವಲ್ವಾ ಅದನ್ನೇ. ಅಂದ್ರೆ ಎಕ್ಸಾಕ್ಟ್ಲಿ ಒನ್ ಆಫ್ ದೆಮ್ ಸಾಲ್ವ್ ಅಂದ್ರೆ ಎ ಸಾಲ್ವ್ ಮಾಡಿರ್ಬೇಕು, ಬಿ ಸಾಲ್ವ್ ಮಾಡದೇ ಇರಬೇಕು, ಅಥವಾ ಬಿ ಸಾಲ್ವ್ ಮಾಡಿದ ಅಂದ್ರೆ ಎ ಸಾಲ್ವ್ ಮಾಡದೇ ಇರುವುದು. ಅಂದ್ರೆ ಇದ್ರದ್ದು ರಿಸಲ್ಟ್ ನ ಬರೀತಾ ಹೋಗ್ಬೇಕು. ಪ್ರೊಬ್ಯಾಬಿಲಿಟಿ ಆಫ್ ಎ, ಇವೆರಡು ಇಂಡಿಪೆಂಡೆಂಟ್ ಇವೆಂಟ್ ಇದಾವೆ. ಅಂದ್ರೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಡ್ಯಾಶ್ ಅಂತ ಬರೀತಿರಲ್ವಾ. ಪಿ ಆಫ್ ಎ ಆನ್ಸರ್ ಎಷ್ಟಿದೆಯಪ್ಪ, 1/2 ಇದೆ. ಪಿ ಆಫ್ ಬಿ ಡ್ಯಾಶ್ ಎಷ್ಟಾಗುತ್ತೆ, 1/3 ಅಂದ್ರೆ 1 - 1/3 ಮಾಡಿದ್ರೆ 2/3 ಆಗುತ್ತೆ. ಇಂಟು 2/3. ಇದು ಹೇಗೆ ಮಾಡಿದೆ ಗೊತ್ತಾಯ್ತಾ? ಅಗೇನ್ ಪಿ ಆಫ್ ಬಿ ಎಷ್ಟಿದೆ, 1/3 ಇದೆ. ಪಿ ಆಫ್ ಎ ಡ್ಯಾಶ್ ಇದು 1/2 ಇದೆ ಅಂದ್ರೆ ಎ ಡ್ಯಾಶ್ನು 1/2ನೇ ಇರುತ್ತೆ. ಅಗೇನ್ ಇಲ್ಲಿ 2/6, ಇದು 1/6. 6 LCM 3/2 ಅಂದ್ರೆ 1/2 ಈಸ್ ದ ಫೈನಲ್ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಇದೊಂದಿದೆ. ಸೊ ಇದೊಂದು ಕಂಪ್ಲೀಟ್ ಮಾಡಿಬಿಡೋಣ. ಏನಿದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಇಲ್ಲಿ ಇದು ಕೂಡ ಈಸಿಯೆಸ್ಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಏನಿದೆ ಇಲ್ಲಿ, ಅವ್ರೇನು ಹೇಳ್ತಾ ಇದ್ದಾರೆ, ಎ ಆ್ಯಂಡ್ ಬಿ ಆರ್
ಟು ಇಂಡಿಪೆಂಡೆಂಟ್ ಇವೆಂಟ್ ಅಂದರೆ ಫಸ್ಟ್ ಇದನ್ನ ಬರ್ಕೊಂಡೇ ಬಿಡ್ಬೇಕು ನಾವು. ಏನು ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇರುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ದೆನ್ ದ ಪ್ರೊಬ್ಯಾಬಿಲಿಟಿ ಆಫ್ ಅಕರೆನ್ಸ್ ಅಟ್ ಲೀಸ್ಟ್ ಒನ್ ಆಫ್ ಎ ಆ್ಯಂಡ್ ಬಿ ಗಿವನ್ ಬೈ, ಇದನ್ನ ನಾವು ಪ್ರೂವ್ ಮಾಡಬೇಕು. ಅಟ್ ಲೀಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಪ್ರೊಬ್ಯಾಬಿಲಿಟಿ ಆಫ್ ಏನು ಹೇಳ್ತಾ ಇದ್ದಾರೆ, ಪ್ರೊಬ್ಯಾಬಿಲಿಟಿ ಆಫ್ ಅಕರೆನ್ಸ್ ಆಫ್ ಅಟ್ ಲೀಸ್ಟ್ ಒನ್ ಆಫ್ ಎ ಆ್ಯಂಡ್ ಬಿ. ಆ್ಯಂಡ್ಗೆ ತಗೊಂಡು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅಟ್ ಲೀಸ್ಟ್ ಒನ್ ಆಫ್ ಎ ಆ್ಯಂಡ್ ಬಿ ಅಂತ ಹೇಳ್ತಾರೆ. ಎರಡರಲ್ಲಿ ಯಾವ್ದಾದ್ರು ಒಂದು ಅಂತ ಅಂದಂಗೆ, ಅಂದ್ರೆ ಯಾವ್ದಾದ್ರು ಒಂದು ಅಂದ್ರೆ ಎ ಆರ್ ಬಿ ಅಂದಾಗಲ್ವಾ. ಸೊ ಅಂದ್ರೆ ಇದ್ರದ್ದು ಮೀನಿಂಗ್ ಏನು, ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು ನಾವು ಪ್ರೂವ್ ಮಾಡಬೇಕಾಗಿರೋದು 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್ ಅಂದಾಗೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ. ಸೊ ನಾವೇನು ಪ್ರೂವ್ ಮಾಡ್ಬೇಕಂತ ಹೇಳಿ, ಸೊ ಮೇನ್ ಇದು ನಮಗಿಲ್ಲಿ ಅರ್ಥ ಆಗ್ಬೇಕಾಗಿತ್ತು. ಸೊ ಇದನ್ನ ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿದೆ. ಓಕೆ, ಸೊ ಯಾವ ತರ ಮಾಡಬೇಕು ಅನ್ನೋದನ್ನ ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಇಲ್ಲಿ ಏನ್ ಮಾಡ್ಕೊಳ್ಳೋಣ, ಈ ಕ್ವಶನ್ ಅಂತೂ ಅರ್ಥ ಆಯ್ತಲ್ವಾ. ಫಸ್ಟ್ ಎ ಯೂನಿಯನ್ ಬಿ ಇದೆ, ಎಲ್ ಎಚ್ ಎಸ್ ತಗೊಂಡು ಆರ್ ಎಚ್ ಎಸ್ ನ ಪ್ರೂವ್ ಮಾಡೋಣ. ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ಸ್ ಟು ಏನಿದೆ ಫಾರ್ಮುಲಾ, ಪಿ ಆಫ್ ಫಸ್ಟ್ ಇಯರ್ ಫಾರ್ಮುಲಾ ನೋಡಿ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇರೋದು. ಎ ಇಂಟರ್ಸೆಕ್ಷನ್ ಬಿ ಅಂತಂದ್ರೆ ಆಲ್ರೆಡಿ ನಮ್ಗೆ ಹಿಂಟ್ ಕೊಟ್ಟಿದಾರಲ್ವಾ, ಇಂಡಿಪೆಂಡೆಂಟ್ ಇವೆಂಟ್ ಅದೇ ಅಂತ. ಸೊ ಅದನ್ನ ಮೊದಲಿಗೆ ಫಿಲ್ ಅಪ್ ಮಾಡ್ಕೊಂಡ್ಬಿಡೋಣ. ಏನಾಗುತ್ತೆ, ಇದು ಪಿ ಆಫ್ ಎ ಆಸ್ ಇಟ್ ಈಸ್ ಪ್ಲಸ್ ಪಿ ಆಫ್ ಬಿ ಆಸ್ ಇಟ್ ಈಸ್ ಮೈನಸ್ ಇಲ್ಲಿ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಗ್ಬಿಡ್ತು. ಅರ್ಥ ಆಗ್ತಾ ಇದೆನಾ? ಎಸ್. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋಣ ಅಂದ್ರೆ, ಅವಾಗಲೇ ನಾವು ಹಿಂದೆ ಒಂದು ರಿಸಲ್ಟ್ ನ ಯೂಸ್ ಮಾಡ್ಕೊಂಡಿವಿ. ಏನಂತ, 1 ಮೈನಸ್ ಪಿ ಆಫ್ ಎಫ್ ಜಾಗದಲ್ಲಿ ಏನ್ ಬರ್ದ್ವಿ, ಪಿ ಆಫ್ ಎಫ್ ಡ್ಯಾಶ್ ಅಂತ ಬರ್ದ್ವಿ, ಕರೆಕ್ಟಾ? ಸೊ ಇದನ್ನ ನಾವು ಈ ತರನು ಯೂಸ್ ಮಾಡ್ಕೋಬಹುದಾ, ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಇಸ್ ಈಕ್ವಲ್ಸ್ ಟು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಡ್ಯಾಶ್ ಅಂತಾನು ಬರೀಬಹುದಲ್ವಾ. ಎರಡು ಒಂದೇ. ನಾ ಇದನ್ನ ಪ್ರೂವ್ ಮಾಡುವಾಗ ಹೇಳಿದೆ, ಇದನ್ನ ಈ ಕಡೆ ಬಂದ್ರೆ ಪ್ಲಸ್ ಆಗಿರುತ್ತೆ, ಯಾವ್ದು ಬೇಕಾದ ಈ ಕಡೆ ಶಿಫ್ಟ್ ಮಾಡ್ಕೋಬಹುದು. ಅದನ್ನ ನಾನು ಇಲ್ಲಿ ಅಪ್ಲೈ ಮಾಡ್ಕೊಂತ ಇದ್ದೀನಿ. ಅಂದ್ರೆ ಪಿ ಆಫ್ ಎ ಜಾಗದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಅಂತ ಬರೀತಾ ಇದ್ದೀನಿ. ಎರಡು ಒಂದೇ ಅಲ್ವಾ, ಇದು ಪಿ ಆಫ್ ಎಗೆ ಈಕ್ವಲ್ ಇರುವಂತದ್ದು. ಎಸ್. ಅದಾದ್ಮೇಲೆ ಪ್ಲಸ್, ಇವಾಗ ಇವೆರಡರಲ್ಲಿ ಕಾಮನ್ ಏನ್ ಕಾಣಿಸ್ತಾ ಇದೆ ನೋಡಿ ಸ್ಟೂಡೆಂಟ್ಸ್, ಪಿ ಆಫ್ ಬಿ ಕಾಣಿಸ್ತಾ ಇದೆನಾ. ಸೊ ಕಾಮನ್ ಫ್ಯಾಕ್ಟರ್ ತಗೋಣ, ಪಿ ಆಫ್ ಬಿ ನ ಕಾಮನ್ ತಗೋತಾ ಇದೀನಿ. ಅರ್ಥ ಆಗ್ತಾ ಇದೆ ಅಲ್ವಾ. ಇಲ್ಲಿ ಯಾವ್ದಾವ್ದು ಇದನ್ನ ಮತ್ತೆ ಇದು ಕಾಮನ್ ತಗೊಂತಾ ಇದ್ವಿ. ಉಳಿಯುತ್ತೇನೆ ಇಲ್ಲಿ 1 ಉಳಿಯುತ್ತೆ, ಇಲ್ಲಿ ಪಿ ಆಫ್ ಬಿ ಹೋಗ್ಬಿಟ್ರೆ ಪಿ ಆಫ್ ಎ ಉಳಿಯುವಂಥದ್ದು. ಓಕೆ, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಕೋಬೇಕಂದ್ರೆ, 1 ಮೈನಸ್ ಪಿ ಆಫ್ ಎ ಇದೆಲ್ಲ, ಸೊ ಇದನ್ನ ಮತ್ತೊಂದ್ಸತಿ ಆಸ್ ಇಟ್ ಈಸ್ ಬರ್ಕೊಳ್ಳೋಣ, ಪ್ಲಸ್ ಪಿ ಆಫ್ ಬಿ. 1 ಮೈನಸ್ ಪಿ ಆಫ್ ಎ ಅಂತಂದ್ರೆ ಇದನ್ನ ನಾನು ಪಿ ಆಫ್ ಎ ಡ್ಯಾಶ್ ಅಂತ ಬರೀಬಹುದಾ, ರಿವರ್ಸ್. ಓಕೆ, ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ, ಮತ್ತೆ ಇಲ್ಲಿ ಕಾಮನ್ ಫ್ಯಾಕ್ಟರ್ ಬರ್ತಾ ಇದೆ. ಏನು, ಪಿ ಆಫ್ ಎ ಡ್ಯಾಶ್, ಪಿ ಆಫ್ ಎ ಡ್ಯಾಶ್ ಎರಡು ಕಾಮನ್ ಕಾಣಿಸ್ತಾ ಇದೆನಾ. ಓಕೆ, 1 ಅಂತ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗ್ಬೇಡಿ, 1 ಆಸ್ ಇಟ್ ಈಸ್ ಬರ್ಕೊಳ್ಳಿ ಇಲ್ಲಿ. ಸೊ ಇವೆರಡರಲ್ಲಿ ಕಾಮನ್ ಕಾಣಿಸ್ತಾ ಇದೆ, ಏನು, ಪಿ ಆಫ್ ಎ ಡ್ಯಾಶ್ ಕಾಮನ್ ಕಾಣಿಸ್ತಾ ಇದೆ. ಸೊ ಮೈನಸ್ ನ ಆಸ್ ಇಟ್ ಈಸ್ ಇಟ್ಟು ಪಿ ಆಫ್ ಎ ಡ್ಯಾಶ್ ನ ಕಾಮನ್ ತಗೋತಾ ಇದೀನಿ. ಅವಾಗ ಏನಾಗುತ್ತೆ, ಇಲ್ಲಿ 1 ಉಳಿಯುತ್ತೆ, ಮೈನಸ್ ಆಲ್ರೆಡಿ ಹೊರಗಡೆ ಇದೆ. ಇಲ್ಲಿ ಪ್ಲಸ್ ಇದೆ ಅಂದ್ರೆ ಇಲ್ಲಿ ಮೈನಸ್ ಬರೀಬೇಕು. ಯಾಕೆಂದ್ರೆ ಮೈನಸ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತಲ್ವಾ. ನೀವೇನಾದ್ರೂ ಇಲ್ಲಿ ಮತ್ತೆ ಪ್ಲಸ್ ಬರೆದ್ರೆ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ, ಅದು ರಾಂಗ್ ಆಗುತ್ತೆ. ಓಕೆ, ಇಲ್ಲಿ ಪಿ ಆಫ್ ಎ ಡ್ಯಾಶ್ ಕಾಮನ್ ತಗೊಂಡ್ರೆ ಉಳಿದಿದ್ದೇನೆ, ಇಲ್ಲಿ ಪಿ ಆಫ್ ಬಿ ಉಳಿದಿದೆ. ಸೊ ಬಿ ಬರ್ಕೊಂತೀರಾ. ಏನು ಲಾಸ್ಟ್ ಸ್ಟೆಪ್, 1 ಮೈನಸ್ ಪಿ ಆಫ್ ಎ ಡ್ಯಾಶ್, 1 ಮೈನಸ್ ಪಿ ಆಫ್ ಬಿ ಅಂದ್ರೆ ಪ್ರೊಬ್ಯಾಬಿಲಿಟಿ ಆಫ್ ಬಿ ಡ್ಯಾಶ್ ಬಂತಲ್ವಾ ಆನ್ಸರ್. ಇದನ್ನೇ ನಾವು ಪ್ರೂವ್ ಮಾಡ್ಬೇಕಾಗಿತ್ತಲ್ವಾ. ಒಂದ್ಸತಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಪಿ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ಸ್ ಟು ಏನು ಪ್ರೂವ್ ಮಾಡಬೇಕಾಗಿತ್ತು. ಸೊ 1 ಮೈನಸ್ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್. ಅರ್ಥ ಆಯ್ತಾ? ಓಕೆ, ಇದಾಗಿದೆ ಈ ಒಂದು ಕಂಪ್ಲೀಟ್ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿದೆ. ಸೊ ಇಂಡಿಪೆಂಡೆಂಟ್ ಇವೆಂಟು, ಮಲ್ಟಿಪ್ಲಿಕೇಶನ್ ರೂಲು, ಇದನ್ನೆಲ್ಲನೂ ಡಿಸ್ಕಷನ್ ಮಾಡಿದ್ದಾಯಿತು ಸ್ಟೂಡೆಂಟ್ಸ್. ಸೊ ಇದ್ರ ಮೇಲೆ ಇರುವಂಥ ಎಲ್ಲ ಕ್ವಶನ್ಸ್ಗಳು ಕಂಪ್ಲೀಟ್ ಆಗಿದ್ದಾವೆ. ಇನ್ನು ನಾನೇನು ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಮೇಲೆ ಬಂದಿರುವಂಥ ಎಕ್ಸಸೈಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಇವತ್ತಿನ ಕ್ಲಾಸ್ ಟೈಮ್ ಭಾಳ ಆಗಿದೆ, ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ. ನಾಳೆ ದಿನ ಇದ್ರ ಮೇಲೆ ಬರುವಂಥ ಎಕ್ಸಸೈಸ್ ಯಾವುದಿದೆ, ಇಲ್ಲಿದೆ ನೋಡಿ, 13.2 ಎಕ್ಸಸೈಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್, ಬೈ, ಟೇಕ್ ಕೇರ್.